ಬೇರೆದಂತ ಒಂದು ಇದನ್ನು ಮಾಡ್ಲಕ್ಕಲಿ ಅದು ಆ ಜವಾಬ್ದಾರಿ ತಂದೆ ತಾಯಕ್ಕ ತಕಳೋ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಇಲ್ಲೇ ಅಂದರೆ ಹೋಗಿ ರಸ್ತೆ ಮೇಲೆ ನಿಂತ್ಕೊಂಡು ಕಲ್ಲಿ ಹಚ್ಚೋದಕ್ಕಿಂತವ ತನ್ನ ಮಗ ಶಾಲೆಗೆ ಹೋಗಿ ಮತ್ತೆಂತ ಒಂದು ಆಗವು, ರಾಷ್ಟ್ರಭಕ್ತಿ ಇರವು, ಧರ್ಮ ಭಕ್ತಿ ಇರವು, ಸಂಸ್ಕೃತಿಯ ಕುರಿತಾದಂತ ಒಳ್ಳೆ ವಿಚಾರ ಇರವು ಹೇಳೋದನ್ನ ತಂದೆ ತಾಯಕ್ಕಲು ಸ್ವಲ್ಪವ ಹೆಚ್ಚಿನ ಪ್ರಮಾಣದಲ್ಲಿ ಹೇಳವು. ಶಿಕ್ಷಣ ಅದನ್ನ ಹೇಳವು. ನಮ್ಮ ಶಿಕ್ಷಣ ಪದ್ಧತಿ ಈಗಾಗಲೇ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗೋದು. ಈಗ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಬದಲಾವಣೆ ಮಾಡುವಂತ ಅನೇಕ ಕೆಲಸ ನಡೀತಾ ಇತ್ತು. ಆದ್ರೂ ಅದು ಇದ್ದಿದ್ದಕ್ಕಾಗಿ ಮೊದಲು ಕುಟುಂಬದಲ್ಲಿ ಈ ತರದ ಬದಲಾವಣೆ ನಾವೇ ತಂದ್ಕೊಳ್ಳೋದು, ಬೇರೆ ಯಾರನ್ನು ತಗೊಂಡ್ಬಲ್ದೇ ಅಲ್ಲ, ನಾವು ತಗೊಂಡು ಬರೋ. ಡಿವೋರ್ಸ್ ಇದು ಬಹಳ ದೊಡ್ಡದಾದಂತಹ ಒಂದು ಕಾರಣ ಅಂತ ಬಹಳ ದೀರ್ಘವಾಗಿ ಮತ್ತೆ ಹೇಳ್ತೀನಿ ನಾನು. ಬಹಳ ದೊಡ್ಡದಾದಂತಹ ಒಂದು ಕಾರಣ ಹೇಳಿದ್ರೆ ಈ ಹೇಳಿದ್ದಿಲ್ಲ ಮೊದ್ಲೇನೆ ಫ್ಯಾಮಿಲಿ ಇಂಟರ್ಫಿಯರೆನ್ಸ್ ಎಲ್ಲ ಹಂತದಲ್ಲೂ. ಮೊದಲನೇದಾಗೇನೆ ಇಲ್ಲಿ ತಂದೆ ತಾಯಿ ಮದುವೆಗಿಂತ ಮೊದಲು ಕೂತ್ಕೊಂಡು ಕೌನ್ಸಿಲಿಂಗ್ ನಾವೇನು ಹೇಳಿ ಆಗ್ತಾವ ಅದನ್ನ ಮಾಡ್ತೀವಿ, ಅಂದ್ರೆ ಇನ್ಫಾರ್ಮಲ್ ಕೌನ್ಸಿಲಿಂಗ್ ಏನ್ ಮಾಡ್ತೀವಿ. ಎಂತ ಒಂದು ಆತುವಳಿ ಹೇಳಾದ್ರೆ ಬಹಳ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗತ್ತ, ಅದು ಇಲ್ಲೇ ಹೇಳಾದ್ರೆ ಹಿಂಗ ಅವ್ರ ಪಾಡಿ ಅವ್ರನ್ನ ಬಿಟ್ಬಿಡ್ತಾ ಹಿಂಗೆಲ್ಲ ಹಾಕೊಂಡು ಈ ತಂದೆ ತಾಯಿಗಳ ಸಪೋರ್ಟೇ ಸಿಗದೆ ಇದ್ದಂತ ಮಗಳು ಮಾನಸಿಕವಾದಂತ ದೈಹಿಕವಾದಂತ ಹಿಂಸೆಯನ್ನ ಅನುಭವಿಸ್ಲು ಹೇಳಾದ್ರೆ ಅವಳಿಗೆ ಬೇರೆ ದಾರಿನೇ ಇರ್ತಿಲ್ಲ. ಆವಾಗ ಯಾವುದೋ ಒಂದು ಉತ್ಸಾಹದಲ್ಲೋ ಮೇದಿಯಲ್ಲೋ ವಿಚಾರ ಇಲ್ಲದೇನೆ ಮದುವೆ ಆಗಿರ್ತಾವ ಒಬ್ಳು ಹುಡುಗಿಯನ್ನ ಕಡೆ ಆ ಹುಡುಗಿಯ ಡಿಮ್ಯಾಂಡ್ಸ್ ಮೀಟೇ ಮಾಡಲಾಗ್ತಿಲ್ಲ ಹೇಳಿದ್ರೆ ಈ ಹುಡುಗ ಬೇರೆ ದಾರಿನೇ ಇರ್ತಿಲ್ಲ. ಹಂಗಪ್ಪಾಗಿ ಹೇಳಾದ್ರೆ ವ್ಯಕ್ತಿಕ ಡಿವೋರ್ಸ್ನ ಅಂತ ವಿಚಾರವನ್ನು ಮಾಡೋ ಯಾರು ಮಾಡುತ್ತೋ ಅವ್ರ ಜೊತೆಗೇನೆ ಅದಕ್ಕಿಂತ ಬಹಳ ಮೊದ್ಲು ಯಾಕೆ ಕುಟುಂಬದ ಸದಸ್ಯರು ಹಿರಿಯರು ಏನಿರ್ತವೋ ಅವು ಸ್ವಲ್ಪ ಗಂಭೀರವಾಗಿ ಇಂಥದ್ನ ವಿಚಾರ ಮಾಡೋದು ಬಹಳ ದೊಡ್ಡದಾದಂತ ಒಂದು ಕೆಲಸ ಇದು. ಆದ್ರೆ ಎಲ್ಲರೂ ನಾವೇನೆ ನಮ್ಮ ಒಳಗಡೆನೆ ಈ ವಿಚಾರವನ್ನ ತಗೊಳ್ಳೋದು. ಹೇಳ್ತೀವಿ ಬೀಚಿಯವ್ರು ಒಂದು ಬಾರಿ ಬಹಳ ತಮಾಷೆಯಾಗಿ ಬರ್ದಿತ್ತು, ನಮ್ಗೆಲ್ಲರಿಗೂ ಗೊತ್ತಿತ್ತು. ಈ ಮದುವೆ ಹೇಳೋದು ಮೊದಲು 2 ಅಕ್ಷರ ಮಧು ಪ್ರಾರಂಭದಲ್ಲಿ, ನಂತರ 3ನೇ ಅಕ್ಷರ ಹೇಳ ಆಗೋಗ್ತು ಹೇಳಿ ಬೀಚಿ ಬರ್ತಿತ್ತು ಬಹಳ ಮೊದ್ಲೆಯ. ಈ ಹುಡುಗ ಹುಡುಗಿ ಲವ್ ಮಾಡ್ಕೊಂಡಾಗ ಅವಕ್ ಮತ್ತೆಂಥದ್ದು ಕಾಣಿಸ್ತೇ ಇಲ್ಲ, ಒಳ್ಳೆತನ ಮಾತ್ರ ಕಾಣಿಸ್ತು ಇಬ್ರಿಗೂ ಪ್ರೀತಿ ಪ್ರೇಮ ಅದೇ ಹುಚ್ಚಿನಲ್ಲೇನೆ ಇರ್ತಾವ, ಒಂಥರ ಭ್ರಮೆ ಅದು ಅದ್ರಲ್ಲೇನೆ ಇರ್ತಾವ. ತಪ್ಪು ಸರಿ ಏನ್ ಹೇಳ್ತಾ ಇಲ್ಲ, ಅದು ಉಳಿದ ಆಯಾಮಗಳಿಗೆ ಏನಿದ್ದಾರೆ ಡೈಮೆನ್ಷನ್ಸ್ ಏನಿರ್ತಾ ಜೀವನದ್ದು ಅದಿಲ್ಲ ಇರ್ತಿಲ್ಲ. ಆ ಸಮಯದಲ್ಲಿ ಅವು ಸ್ವತಃ ಶೇರ್ ಮಾಡ್ಕೊಂಡ ಕಷ್ಟೆಲ್ಲ ಮನ್ಸು ಮಾಡ್ತೀವಿ. ವಿಶೇಷವಾಗಿ ಇಂಟರ್ಕಾಸ್ಟ್ ಮ್ಯಾರೇಜ್ ವಿಚಾರವನ್ನು ನೀವು ಹೇಳ್ತಿರ್ಲಿ, ಅಂತರ್ಜಾತೀಯ ವಿವಾಹಗಳು ಅಲ್ಲಂತೂ ಹೇಳದ್ ಒಪ್ಕೆತ್ತಿಲ್ಲ, ಹೇಳ ತಲೆಯಲ್ಲಿ ಇಪ್ಪದಕ್ಕಾಗಿ ಹೇಳಲೇ ಹೋಗ್ತಿಲ್ಲ. ಎಂತಕ್ಕೂ ಆ ಮಗಳು ಅಥವಾ ಮಗ ಬೇರೆ ತರ ವ್ಯವಹಾರ ಮಾಡ್ತನಲ್ಲಿ ಎಂತಾಗಿ ಕೋಳಿ ಹೇಳಿ ನೋಡೋದು ತಾಯಿಯ ಹಾಗೂ ತಂದೆಯ, ಮಗಳಾದ ತಾಯಿಯ, ಮಗ ಆದ್ರೆ ತಂದೆ ತಾಯಿ ಇಬ್ಬರದ್ದು ಹೆಚ್ಚಿನ ಕರ್ತವ್ಯ ಆಗಿರ್ತವೆ. ಅದನ್ನ ಗಮನಿಸ ಬಹಳ ಅಗತ್ಯ ಕೂಡ ಆಗ್ತು. ಇಲ್ಲೇ ಇದ್ರೆ ನಾಳೆಯ ಅವಳದ್ ಇಡೀ ಜೀವನ ಅಥವಾ ಅವನ ಇಡೀ ಜೀವನನೇ ಹಾಳಾಗಿ ಹೋಗ್ಬೇಕು. ಹಂಗಾಗಿ ಅದನ್ನ ಗಮನಿಸೋದು, ಕೂತ್ಕೊಂಡು ಸ್ವಲ್ಪ ಓಪನ್ ಆಗಿ ಮಾತಾಡೋದು, ಎಕ್ಕದಮ್ ಸಿಟ್ಟು ಮಾಡ್ಕೊಳ್ಳತ್ತೇನೆ, ನೀನ್ ತಪ್ಪು ಮಾಡ್ತೀಯ ಅಲ್ಲಿ ಹೇಳೋದು, ನೀವ್ ಬೇಡದೇ ಬೇಡ ಮನೆಯಿಂದ ಹಂಗೆ ಹೇಳತ್ತೇನೆ. ಕೂತ್ಕೊಂಡು ಮಾತಾಡಿ, ನೋಡು ತಂಗಿ ಅಥವಾ ನೋಡು ತಮ್ಮ, ಇದು ಮ್ಯಾಚ್ ಆಗ್ತಿಲ್ಲ ನಿಂಗೆ ಈಗ ಹುಡುಗಿದ್ದು ಅಥವಾ ಹುಡುಗಂದು ಒಳ್ಳೆತನ ಅಷ್ಟೇ ಕಾಣ್ತಾ ಇದ್ದು, ನಾಳೆ ಯಾವ ಜವಾಬ್ದಾರಿ ಗಂಡ ಆಗಿ ಬಂದಾಗ, ಹೆಂಡತಿಯಾಗಿ ಬಂದಾಗ ಪಾತ್ರನೇ ಚೇಂಜ್ ಆಗಿ ಹೋಗ್ಬಿಡ್ತು. ಹೋಟೆಲಿಗೆ ಹೋಗ್ದು, ಸಿನಿಮಾಕ್ಕೆ ಹೋಗ್ದು ಹಾಗಿರ್ತಾ ಇಲ್ಲ, ಉಳಿದ ಜವಾಬ್ದಾರಿ ಇರ್ತದೆ ಎಕ್ಕದಮ್ ಬಂದ್ಬಿಡ್ತು. ಆ ಜವಾಬ್ದಾರಿಗೆಲ್ಲ ಹಿಂಗ ಇಬ್ರಿಗೂ ಸಾಧ್ಯ ಇದ್ದಂಗೆ ವಿಚಾರ ಮಾಡು. ನಿನಗೆ ಊಟದಲ್ಲಿ ಹೊಂದ್ಕೊಂಬ್ಲಾಗ್ತಾ ಹೆಂಗೆ, ಆಹಾರದಲ್ಲಿ ಹಂಗೇನೆ ಉಳಿದ ಆಚಾರದಲ್ಲಿ ಹೊಂದ್ಕೊಂಬ್ಲಾಗ್ತಾ ಹೆಂಗೆ, ಅಥವಾ ಧಾರ್ಮಿಕವಾದಂತ ನಂಬಿಕೆಗಳಲ್ಲಿ ಹೊಂದ್ಕೊಂಬ್ಲಾಗ್ತಾ ಹೆಂಗೆ, ಅದನ್ನ ನೋಡುವ ನೀನು ಹೇಳಿ ಕೂತ್ಕೊಂಡು ಮಾತಾಡು ಅಷ್ಟೇ. ಅದನ್ನ ಸೂಕ್ಷ್ಮವಾಗಿ ಗಮನಿಸಕ್ಕಾಗ್ತದೆ. ಇಲ್ಲದಿದ್ರೆ ವಿಶೇಷವಾಗಿ ಅಂತರ್ಧರ್ಮೀಯ ಅಥವಾ ಅಂತರ್ಜಾತೀಯ ವಿವಾಹಗಳಲ್ಲಿ ಅವೇನೇ ಬಂದ್ಕೊಂಡು ತಂದೆ ತಾಯಕ ಹೇಳೋದು ಬಹಳ ಕಡಿಮೆ. ಅಪೋಸಿಷನ್ ಇರ್ತು, ಖಂಡಿತವಾಗಿ ವಿರೋಧಿಸ್ತಾಳೆ ಹೇಳ ಮನಸ್ಥಿತಿ ಎಲ್ಲ ಇಪ್ಪದಕ್ಕಾಗಿ ಹೇಳತ್ವಿಲ್ಲ. ಇವು ಸ್ವಲ್ಪ ಗಮನಿಸಿ ಅಂತ ನಡೀತಾ ಇದ್ದು. ಹಂಗಾರೆ ಏನೋ ಸ್ವಲ್ಪ ರಾತ್ರಿ ರಾಶಿ ಹೊತ್ನವ್ರಿಗೆ ಮೊಬೈಲಲ್ಲಿ ಇರ್ತಲಲ್ಲಿ ತಂಗಿ ಎಂತೆಂತೆಂತ ಮೆಸೇಜ್ ಕಳಿಸ್ತು, ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇಲ್ಲ, ಶಾಲೆಗೆ ಸರಿ ಹೋಗ್ತಾ ಇಲ್ಲ ಹೆಂಗೆ, ಅಥವಾ ಹೇಗೆ ಇದು ಒಳ್ಳೆ ಹೇಳೋದ್ನ ಇವು ಗಮನಿಸಕ್ಕಾಗ್ತದೆ. ಇವ್ರದ್ದು ಕರ್ತವ್ಯದ ಒಂದು ಭಾಗ ಕೂಡ ಅದು. ಸರಿಯ ತಪ್ಪ ಹೇಳೋದು ಆ ವ್ಯಕ್ತಿಕ್ಕಾಗಿ ಹೇಳವು, ಎನ್ನ ವೈಯಕ್ತಿಕ ವಿಚಾರ ಹೇಳ್ತೆ ತಪ್ಪು. ಇದನ್ನ ನಾನು ಸಾಕಷ್ಟು ಚರ್ಚೆಯನ್ನು ಮಾಡ್ಬೇಡಿ. ಲಿವಿಂಗ್ ಟುಗೆದರ್
ಸಾಮಾಜಿಕವಾಗೇನೆ ತಪ್ಪು, ಯಾವುದೋ ಒಂದು ಧರ್ಮ ಅಥವಾ ಒಂದು ಸಂಸ್ಕೃತಿಗೆ ನಾನು ಹೇಳ್ತಾ ಇಲ್ಲ, ಅನೇಕ ಕಾಂಪ್ಲಿಕೇಶನ್ಸ್ ಬಂದ್ಬಿಡ್ತು. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದ್ದಕ್ಕಾಗಿ ಅದನ್ನ ಈಗ ಈ ವೇದಿಕೆಯಲ್ಲಿ ಅದನ್ನ ನನ್ನ ಅಭಿಪ್ರಾಯವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಿ. ಸರಿಯಲ್ಲ ಅದು. ಹಂಗೇಳಿ ಹೇಳಿ ಆ ವ್ಯಕ್ತಿಕ್ಕ ಏನು ಇರ್ತೋ ಅವರದ್ದು ಅನುಕೂಲವನ್ನು ಬಹುಶಃ ಅವ್ರ ದೃಷ್ಟಿಕೋನ ತಂಗಕ್ಕ ಅನುಕೂಲ ಆಗುತ್ತೋ ತನಕ ಅಗತ್ಯ ಇದ್ದೋದು ಹೇಳಿ ಇದ್ರೆ ಅವಕ್ಕೆ ಬಿಟ್ಟಿರುವಂತಹದ್ದು ವೈಯಕ್ತಿಕವಾದಂತಹ ವಿಚಾರ. ಯಾರಾದ್ರೂ ಏನತ್ರ ಬಂದು ಕೇಳಿ ಇಲ್ಲ ಅನೇಕ ಕೂಲಂಕುಷವಾಗಿ ವಿಚಾರ ಮಾಡಿ. ಯಾಕಂದ್ರೆ ಸುಮಾರಷ್ಟು ಪಾತ್ರಗಳು, ಸುಮಾರಷ್ಟು ಜವಾಬ್ದಾರಿಗಳು ಅದ್ರಲ್ಲಿ ಇರ್ತೇನೆ ಇಲ್ಲ. ಅನೇಕ ಈಗ ಲಿವಿಂಗ್ ಟುಗೆದರ್ ಇರ್ತಾ, ಆಕ್ಸಿಡೆಂಟಲ್ಲಿ ಒಂದು ಮಗು ಹುಟ್ಟಿತು, ಅವ್ನಿಗೆ ಎಂತ ಹೇಳಿ ಹೇಳ ಕರಿಯಾಕತ್ತ, ಅಪ್ಪ ಅಮ್ಮ ಇಲ್ದೇದ್ ಮಗುನ ಅನಾಥ ಅಲ್ಲ. ಹಂಗೆ ಇಬ್ರು ಒಟ್ಟಾಗಿ ಇರ್ತಾ, ಯಾರಾದ್ರೂ ಒಬ್ಬನ್ ಜಾಬ್ ಹೋಗ್ತು, ಮತ್ತೊಬ್ಬ ಅಥವಾ ಮತ್ತೊಬ್ಳು ಆ ಜವಾಬ್ದಾರಿಯನ್ನು ಸ್ವಾಭಾವಿಕವಾಗಿ ತಕತ್ವಿಲೆ, ಆವಾಗ ಬೇರೆ ಬೇರೆ ಆಗ್ಬಿಡ್ತಾ. ಅನೇಕ ಬಹಳ ಕಾಂಪ್ಲಿಕೇಟೆಡ್ ಆದಂತಹ ಸಿಚುವೇಶನ್ ಅದು. ಲಿವಿಂಗ್ ಟುಗೆದರ್ ವೈಯಕ್ತಿಕವಾಗಿ ನನಗೆ ನೀವು ಪ್ರಶ್ನೆಯನ್ನು ಕೇಳಿದ್ದಕ್ಕ ನೇರವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಸಾಮಾಜಿಕವಾಗಿ, ನೈತಿಕವಾಗಿ ಹಾಗೂ ಆಡಳಿತಾತ್ಮ ಅಂದ್ರೆ ಸಾಮಾನ್ಯವಂತ ನಮ್ಮ ವೈಯಕ್ತಿಕ ಜೀವನ ನಿರ್ವಹಣೆ ಏನಿರ್ತದೆ ಆ ದೃಷ್ಟಿಯಿಂದ ಕೂಡ ಸರಿ ಅಲ್ಲ ಕೂಡವ. ಈಗೇನು ನಾವು ಚರ್ಚೆ ಮಾಡಿ ಆಗ್ತಾ ಆ ವಿಷಯ ಕೂಡ ಬಹಳ ಮಹತ್ವದ್ದಾಗಿದ್ದಕ್ಕಾಗಿ ನಂತರ ಈ ತುಳಸಿ ಮದುವೆ ಇವತ್ತಿನ ಈ ದಿನಕ್ಕೂ ಪಾಪ ಪ್ರಯತ್ನವನ್ನು ಮಾಡ್ತೀವಿ. ವಿಷಯ ಎಂಥದ್ದು ಅಂದ್ರೆ ಕುಟುಂಬ, ವಿವಾಹ ಮತ್ತೆ ಈ ಬಂಧು ಬಾಂಧವರು, ಇವುದು ಮೂರೂ ಬೇರೆ ಬೇರೆಯಾಗಿ ನೋಡಲು ಬಹಳ ಕಷ್ಟ. ಭಾರತೀಯ ಸಂದರ್ಭದಲ್ಲಂತೂ ಬಹಳ ಕಷ್ಟ. ಹಂಗಾಗಿ ನಾನು ಎಂತ ಮಾಡ್ತೀನಿ ಅಂದ್ರೆ ಎಲ್ಲದನ್ನು ಇಡಿಯದಾಗ ತಕೊಂಡು ಅನೇಕ ವಿಷಯಗಳನ್ನು ಪ್ರಸ್ತಾಪಿಸ್ತಾ ಕುಟುಂಬ, ಕೌಟುಂಬಿಕ ಮೌಲ್ಯಗಳು ಹಾಗೂ ಈಗ ಈ ಜಾಗತೀಕರಣದ ಈ ಪ್ರಕ್ರಿಯೆಯಲ್ಲಿ ನಮ್ಮ ಸಂಸ್ಕೃತಿಯ ವಿಸ್ತರಣೆಯನ್ನು ಹೇಗೆ ಮಾಡ್ಲಕ್ಕು, ಕುಟುಂಬದ ಮೂಲಕ ಸಮುದಾಯ, ಸಮುದಾಯದ ಮೂಲಕ ಸಮಾಜ ಹಾಗೂ ಭಾರತ ದೇಶ ಜಾಗತಿಕವಾಗಿ ಏನ್ ಮಾಡ್ಲಕ್ಕು ಹೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ನಾನು ಸಮಾಜಶಾಸ್ತ್ರದ ವಿದ್ಯಾರ್ಥಿ, ಹಾಗಾಗಿ ಅನೇಕ ವಿಷಯಗಳು ಸಮಾಜಶಾಸ್ತ್ರೀಯವಾದಂತಹ ಸಿದ್ಧಾಂತ ಏನಿರ್ತಾವ ಅದ್ರ ಮಧ್ಯದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಬರಲಕ್ಕೂ ಸಾಧ್ಯವಾದಷ್ಟು ಮಟ್ಟಿಗೆ ಸಾಮಾನ್ಯ ಇದರಲ್ಲಿ ಹೇಳುತ್ತೆ, ಶುದ್ಧ ಕನ್ನಡದಲ್ಲಿ ಇನ್ನು ಮುಂದೆ ಮಾತಾಡ್ತೀವಿ. ಅಂತಕೆಂದ್ರೆ ಅನೇಕ ಚರ್ಚೆ ಸಾಮಾನ್ಯವಾಗಿ ಶುದ್ಧ ಕನ್ನಡದಲ್ಲಿ ಮಾಡಿದಾಗ ಹೆಚ್ಚು ಸ್ಪಷ್ಟವಾಗಿ, ಹೆಚ್ಚು ವಿಸ್ತಾರವಾಗಿ ಹಾಗೂ ಹೆಚ್ಚು ಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ಸಂಕ್ರಾಂತಿ ಎನ್ನುವಂತಹ ಶಬ್ದ ನನಗೆ ಬಹಳ ಆಕರ್ಷಕವಾಗಿ ಅನಿಸ್ತು. ಹವ್ಯಕ ಸಂಕ್ರಾಂತಿ ವಿಚಾರದಲ್ಲಿ ನನ್ನ ಶ್ರೀಮತಿಯವರಾದಂತಹ ಡಾಕ್ಟರ್ ಸುಮಿತ್ರಾ ಭಟ್ ಅವರು ಮಾತಾಡಿದಾಗ ಹಾಗೂ ಇನ್ನೂ ಕೆಲವು ಜನ ಸ್ನೇಹಿತರು ಮಾತಾಡಿದಾಗ, ಕಿರಿಯ ಸ್ನೇಹಿತ ನಮ್ಮ ಕೆರೆಮನೆ ಶಿವಾನಂದ ಹೆಗಡೆಯವರ ಜೊತೆಗೆ ಚರ್ಚೆ ಆದಾಗ ಎಲ್ಲ ನಾನು ಇದ್ದೆ. ನಾನು ಕೇಳುಗನಾಗಿ ಅಲ್ಲಿ ಕೂತ್ಕೊಂಡಿದ್ದೆ. ಈ ಸಂಕ್ರಾಂತಿ ಅಂತ ಹೇಳುವಂತಹ ಶಬ್ದನೇ ಬಹಳ ಇಂಟ್ರೆಸ್ಟಿಂಗ್ ಆಗಿ ನನಗನ್ನಿಸ್ತು ವೈಯಕ್ತಿಕವಾಗಿ. ಸಂಕ್ರಾಂತಿ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಏನು ಸಾಮಾನ್ಯ ಅರ್ಥದಲ್ಲಿ ಪರಿವರ್ತನೆ ಅಂತ. ಅಂದ್ರೆ ಈಗ ನಾವು ಮಕರ ಸಂಕ್ರಾಂತಿ ಅಂತ ಹೇಳಿ ಹೇಳ್ತಾ ಇದ್ರೆ ಒಂದು ಘಟ್ಟದಿಂದ ಮತ್ತೊಂದು ಘಟ್ಟಕ್ಕೆ ಸೂರ್ಯ ಚಲನೆ ಆಗೋದನ್ನ ಸಂಕ್ರಾಂತಿ ಅಂತ ಹೇಳ್ತೀವಿ. ಆದ್ರೆ ಈ ಶಬ್ದ ಮತ್ತೂ ವಿಶೇಷವಾದಂತಹದ್ದಿದೆ. ಇವತ್ತು ನಾನು ಮಾತಾಡುವಂತಹ ಈ ಸಂದರ್ಭದಲ್ಲಿ ಸಂಕ್ರಾಂತಿಗೆ ಸಂಚಲನೆ ಹೇಳುವಂತ ಏನು ಸಂಸ್ಕೃತ ಶಬ್ದದ ಅರ್ಥ ಇದೆಯೋ ಅದನ್ನ ನಾವು ಬಳಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಪರಿವರ್ತನೆ ಅಂತ ಹೇಳುವಂತಹ ಶಬ್ದ ಶ್ರೀ ರಮಾನಂದ ಹೆಗಡೆಯವರಿಗೆ ನಾನು ಅತ್ಯಂತ ಆತ್ಮೀಯವಾದಂತಹ ಧನ್ಯವಾದವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಒಂದು ದೃಷ್ಟಿಯಿಂದ ಈ ಪರಿವರ್ತನೆಯ ಹರಿಕಾರರಾಗಿ ಈ ತರದ ನಮ್ಮಲ್ಲಿ ಹವ್ಯಕ ಬಂಧುಗಳಲ್ಲಿ ಹಾಗೂ ಹವ್ಯಕೇತರರು ಕೂಡ ಬಂದಾಗ ವೈಚಾರಿಕವಾಗಿ ಅನೇಕ ವಿಷಯಗಳನ್ನು ತೆಗೆದುಕೊಂಡು ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಹವ್ಯಕರ ಹಾಡುಗಳನ್ನ, ಅವ್ರು ಈಗ ತಾನೇ ಹೇಳ್ದಾಗೇನೆ ರಂಗೋಲಿಯನ್ನ, ಹಾಡುಗಳನ್ನ, ಹವ್ಯಕರಲ್ಲಿ ನಿಜವಾಗಿ ಅಂದ್ರೆ ಹವ್ಯಕರ ಅಡಿಗೆ ಕೂಡ ಬಹಳ ವಿಶೇಷ. ನಾ ಹಿಂದೆಲ್ಲೋ ಮತ್ತೊಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅದ್ರ ಕುರಿತು ಕೂಡ ಮಾತಾಡಿದ್ದೆ. ಹಾಗಾಗಿ ರಮಾನಂದ ಹೆಗಡೆಯವರು ಪರಿವರ್ತನೆ ಅಥವಾ ಸಂಚಲನೆ ಅಂತ ನಾನು ಹೇಳಿದ್ನಲ್ಲ, ಟ್ರಾನ್ಸಿಷನ್ ಅಥವಾ ಮೂವ್ಮೆಂಟ್ ಅಂತ ಇಂಗ್ಲಿಷ್ ನಲ್ಲಿ ಏನು ಹೇಳ್ಬೋದು, ಅದನ್ನ ಪ್ರಾರಂಭವನ್ನು ಮಾಡ್ಕೊಂಡಿದ್ದಾರೆ. 5 ವರ್ಷದಿಂದ ನಡೆಸ್ತಾ ಇದ್ದಾರೆ. ಅನೇಕ ಬಾರಿ ಬಹಳ ಉತ್ಸಾಹದಿಂದ ನಾವು ಕಾರ್ಯಕ್ರಮಗಳನ್ನು ಶುರು ಮಾಡಿಬಿಡ್ತೀವಿ. ಅದು ಒಂದು ಸ್ವಲ್ಪ ದಿನದಲ್ಲೇನೆ ಉತ್ಸಾಹ ಸ್ವಲ್ಪ ನಮಗೂ ಕಡಿಮೆ ಆಗತ್ತೆ, ಉಳಿದವರಿಗೂ ಕಡಿಮೆ ಆಗತ್ತೆ. ಇಲ್ಲ, ಹಾಗಾಗಿಲ್ಲ. ಕಳೆದ 5 ವರ್ಷಗಳಿಂದ ಅವರು ಇದನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ನಾವು ಏನ್ ಮಾಡೋಣ ಅಂತಂದ್ರೆ, ಈ
ವಿಷಯವನ್ನು ಇಟ್ಟುಕೊಂಡು ಪರಿವರ್ತನೆ ಸಂಚಲನೆ ಅಂತ ಹೇಳುವಂತ ವಿಚಾರಗಳನ್ನು ಇಟ್ಟುಕೊಂಡು ನಾವು ಪ್ರಯತ್ನವನ್ನ ಮಾಡೋಣ. ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಚರ್ಚೆ ಮಾಡೋದಕ್ಕೆ ನೋಡೋಣ. ಈಗ ವಿಷಯ ಈಗಾಗಲೇ ಹೇಳಿದ ಹಾಗೇನೆ ಕುಟುಂಬ ಅಥವಾ ಕೌಟುಂಬಿಕ ಮೌಲ್ಯಗಳು ಮತ್ತು ಸಂಸ್ಕೃತಿ ವಿಸ್ತರಣೆ ಭಾರತೀಯ ಸಂದರ್ಭದಲ್ಲಿ, ಭಾರತೀಯ ಸಾಮಾಜಿಕ ಸಂದರ್ಭದಲ್ಲಿ ಅದು ವಿಷಯ. ಕುಟುಂಬ ಅಂತ ಹೇಳುವಂತ ಶಬ್ದ ಎಲ್ಲರಿಗೂ ತುಂಬಾ ಮಹತ್ವದ ಶಬ್ದ. ಎಲ್ಲರಿಗೂ ಮಾನವ ಸಮಾಜ, ಮಾನವ ಸಂಸ್ಕೃತಿ ಪ್ರಾರಂಭವಾದಗಿದ್ದೇ ಕುಟುಂಬದಿಂದ. ವ್ಯಕ್ತಿಗಳು, ಅದು ಎಲ್ಲ ಧಾರ್ಮಿಕವಾದಂತಹ ನಂಬಿಕೆಗಳು ಕೂಡ ಹಾಗೇನೇ ಇವೆ. ಆಡಮ್ ಹಾಗೂ ಇವನು ಇಬ್ರಾಹಿಮಿಕ್ ರಿಲಿಜನ್ ಅಂತ ನಾವೇನು ಹೇಳ್ತೀವಲ್ಲ, ಪಶ್ಚಿಮದ ಧರ್ಮಗಳು ಅಥವಾ ಪೂರ್ವ ಮಧ್ಯ ಪ್ರಾಚ್ಯ ಈ ಎಲ್ಲ ಧರ್ಮಗಳಲ್ಲೂ ಕೂಡ ನಮ್ಮ ಧರ್ಮದ ಹಾಗೇನೆ ಕುಟುಂಬದಿಂದಾನೇ ಕಥೆಗಳು ಶುರುವಾಗ್ತವೆ. ಹಾಗಾಗಿ ಈ ಕುಟುಂಬ ಅಂತ ಹೇಳುವಂತಹ ಶಬ್ದ ಏನಿದೆಯೋ ಬಹಳ ಮಹತ್ವದ್ದು. ನಮ್ಮ ಸನಾತನಿ ಸಂಪ್ರದಾಯದಲ್ಲಿ, ಸನಾತನೀಯವಾದಂತಹ ಈ ಸಂಪ್ರದಾಯದಲ್ಲಿ ಕುಟುಂಬಕ್ಕೆ ಮತ್ತೂ ಹೆಚ್ಚು ಮಹತ್ವ ಇದೆ. ಬಹಳ ಮೊದ್ಲಿಂದಾನು ನಾವು ಏನು ನಂಬ್ಕೊಂಡು ಬಂದಿದ್ದೀವಿ ಅಂದ್ರೆ, ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಅಂತ ಹೇಳುವಂತ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಇವತ್ತಿಂದಲ್ಲ ಈ ಮಾತು ಬಹಳ ಮೊದ್ಲಿಂದು ನಮ್ಮಲ್ಲಿ ಪ್ರಚಲಿತವಾದಂತಹ ಒಂದು ಸಣ್ಣ ವಾಕ್ಯ ಇದೆ, ವಸುಧೈವ ಕುಟುಂಬಕಂ ಅಂತ ಹೇಳೋದು. ಆ ಮಾತು ಬಹಳ ಸೊಗಸಾದಂತಹ ಒಂದು ಮಾತು. ಅದು 4 ಪಾದಗಳಿರುವಂತಹ ಒಂದು ಮಾತು. ಆ ಮಾತನ್ನ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅದು ಮಹೋಪನಿಷತ್ನಲ್ಲಿ ಹೇಳಲ್ಪಟ್ಟಂತ ಮಾತು. ನಂತರ ಪಂಚತಂತ್ರದಲ್ಲಿ ಕೂಡ ಅದನ್ನ ಬಳಸ್ಕೊಂಡಿದ್ದಾರೆ. ಏನ್ ಹೇಳತ್ತೆ ಅದು? ಅಯಂ ಬಂಧುರಯಂ ನೇತಿ ಗಣನಾ ಲಘುಚೇತಸ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಅಂತ. ಇವನು ನನ್ನವನು, ಅವನು ನನ್ನವನಲ್ಲ, ಆ ಭಾಷೆ ನನ್ನದಲ್ಲ, ಈ ಧರ್ಮ ನನ್ನದಲ್ಲ ಅಂತ ಹೇಳುವಂತಹದ್ದಿದೆಯಲ್ಲ, ಅದು ಸಾಮಾನ್ಯರ ವಿಚಾರ. ಯಾರು ಉದಾರ ಚರಿತ್ರೆ ಇರ್ತಾರೋ, ಯಾರು ದೊಡ್ಡ ಮನಸ್ಸಿನವ್ರು ಇರ್ತಾರೋ, ಯಾರು ನಿಜವಾದಂತಹ ಅರ್ಥದ ಸಹೃದಯರು ಇರ್ತಾರೋ, ಅವರಿಗೆ ಇಡೀ ಜಗತ್ತೇ ಮನೆ, ಇಡೀ ಜಗತ್ತೇ ನನ್ನ ಕುಟುಂಬ ಅಂತ. ವಸುಧೈವ ಕುಟುಂಬಕಂ ಅಂತ ಆ ಮಾತೇನಿದೆಯಲ್ಲ ಮಹೋಪನಿಷತ್ತಿಂದು, ಅದು ನಮ್ಮ ಪಾರ್ಲಿಮೆಂಟ್ ಬಿಲ್ಡಿಂಗ್ ನಲ್ಲಿ ಕೂಡ ಇಡೀದಾಗಿ ಬರೆದುಕೊಂಡಿಲ್ಲ. ವಸುಧೈವ ಕುಟುಂಬಕಂ ಅಂತ ಹೇಳಿ ನಮ್ಮ ಪಾರ್ಲಿಮೆಂಟ್ ಬಿಲ್ಡಿಂಗ್ ನಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಇಟ್ಟಿದ್ದಾರೋ ಅದ್ರ ಕೆಳಗಡೆನೆ ಬರೆದುಕೊಂಡಿದೆ. ಅಯಂ ಬಂಧುರಯಂ ನೀತಿ ಗಣನಾ ಲಘುಚೇತಸ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಅಂತ ಹೇಳುವಂತಹದ್ದು. ನಾನು ಓದ್ತಾ ಹಲೋ, ಕೇಳ್ತಾ ಇದೆಯಲ್ವಾ ಮಾತಾಡೋದು? ಕೈಲಾಸಂ ಅವರು ಯಾರಿಗೂ ಗೊತ್ತಿಲ್ಲ ಬಿಡಿ. ನಮ್ಮ ಜನರೇಷನ್ ಅವರಿಗಂತೂ ಎಲ್ಲರಿಗೂ ಟಿ.ಪಿ. ಕೈಲಾಸಂ ಗೊತ್ತೇ ಗೊತ್ತು. ಯಾಕಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಬಹಳ ವಿಶೇಷವಾದಂತಹ ಒಂದು ಅಭಿರುಚಿಯನ್ನು ಮೂಡಿಸ್ಕೊಂಡವರು. ಸ್ವತಃ ಬರೆದಿದ್ದ ರಂಗಕ್ಕೆ ತೆಗೆದುಕೊಂಡು ಬಂದಿದ್ದನ್ನು ವಿಮರ್ಶೆಯನ್ನು ಮಾಡಿದ್ರು. ಅವರದ್ದೊಂದು ಬಹಳ ಪ್ರಸಿದ್ಧವಾದಂತಹ ನಾಟಕ ಇದೆ, ಟೊಳ್ಳುಗಟ್ಟಿ ಅಂತ. ಆ ಟೊಳ್ಳುಗಟ್ಟಿಯ ಪೂರ್ಣವಾದಂತಹ ಹೆಸರು ಅನೇಕ ಬಾರಿ ಅದು ಪ್ರಿಂಟ್ ಆಗಿರೋದು ಟೊಳ್ಳುಗಟ್ಟಿ ಅಂತ ಇಷ್ಟೇನೆ. ಅದು ಪೂರ್ಣವಾದಂತಹ ಹೆಸರು ಏನು ಗೊತ್ತಾ? ಟಿ.ಪಿ. ಕೈಲಾಸಂರವರು ನಾಟಕದ ತಲೆಬರಹ ಅದೇನು? ಮಕ್ಕಳ ಸ್ಕೂಲ್ ಮನೆಯಲ್ಲಲ್ವೇ ಅಂತ. ಸ್ಕೂಲ್ ಅಂದ್ರೆ ಶಾಲೆ. ಮಕ್ಕಳ ಸ್ಕೂಲ್ ಮನೆಯಲ್ಲಲ್ವೇ ಅಂತ ಹೇಳುವಂತ ಪ್ರಶ್ನಾರ್ಥಕ ಕ್ವೆಶ್ಚನ್ ಮಾರ್ಕ್ ಇರುವಂತ ಟೊಳ್ಳುಗಟ್ಟಿ. ಅಲ್ಲಿ ಟೊಳ್ಳು ಯಾವುದು ಗಟ್ಟಿ ಯಾವುದು ಅಂತ ಹೇಳಿ ಕೊನೆಗೆ ಮುಗಿಯುತ್ತೆ ನಾಟಕದ ಕೊನೆಯಲ್ಲಿ. ಮನೆಯಲ್ಲಿ ಸರಿಯಾದಂತಹ ಮೌಲ್ಯಗಳು ಕೊಟ್ಟಾಗ, ಸರಿಯಾದಂತಹ ಮನೆಯ ಶಿಕ್ಷಣ ಸಿಕ್ಕಿದಾಗ ಅವನು ಗಟ್ಟಿ ಆಗ್ತಾನೆ, ಹಾಗೆ ಸಿಗದೇ ಇದ್ದ ಟೊಳ್ಳಾಗ್ತಾನೆ ಅಂತ ಹೇಳೋದೇ ನಾಟಕದ ಮೆಸೇಜು. ಹಾಗಾದ್ರೆ ನಾವು ಹೀಗೆ ಹೇಳ್ತಾ ಇದ್ರಿ, ಕುಟುಂಬ ಅಷ್ಟು ಮಹತ್ವದ ಸಾಮಾಜಿಕ ಸಂಸ್ಥೆ ಅಂತ. ಏನು ಅದು ಕುಟುಂಬ ಅಂತಂದ್ರೆ? ನಮ್ಗೆಲ್ಲರಿಗೂ ಗೊತ್ತಿದೆ ಕುಟುಂಬ ಅಂದ್ರೆ ಏನು, ನಾವೆಲ್ಲ ಒಟ್ಟಾಗಿರ್ತೀವಪ್ಪ ಅಂತ. ಹಾಗಲ್ಲ. ಸಮಾಜಶಾಸ್ತ್ರೀಯವಾಗಿ ಕುಟುಂಬಕ್ಕೆ ಸುಮಾರು 12-13 ಲಕ್ಷಣಗಳಿವೆ. ಅದರಲ್ಲಿ ಕೆಲವು ಲಕ್ಷಣಗಳು ನಮಗೆಲ್ಲ ಗೊತ್ತಿರೋದನ್ನೇ ನಾನು ಒಂದ್ ಬಾರಿ ಸೂಕ್ಷ್ಮವಾಗಿ ಹೇಳ್ಕೊಬಿಡ್ತೀನಿ. 2 ಅಥವಾ 2ಕ್ಕಿಂತ ಹೆಚ್ಚು ತಲೆಮಾರಿನವರು ರಕ್ತ ಸಂಬಂಧಿಗಳು, ಅಡಾಪ್ಷನ್ ಅಂತ ಕುಟುಂಬವನ್ನು ಬಿಡಿ, ರಕ್ತ ಸಂಬಂಧಿಗಳು ಎಲ್ಲರೂ ಸೇರ್ಕೊಂಡು ಇರುವುದು ಕುಟುಂಬದ ಒಂದು ಲಕ್ಷಣ. ಯಾವ ಕುಟುಂಬ ಅಂತ ನಾವೇನು ಹೇಳಿದ್ರು ಕೂಡ ಸಾಮಾನ್ಯವಾಗಿ 2 ತಲೆಮಾರಿನವರಂತೂ ಅಂದ್ರೆ ತಂದೆ ತಾಯಿಗಳು ಮಕ್ಕಳು 2 ಪೀಳಿಗೆಯವರು ಇದ್ದೇ ಇರ್ತಾರೆ. ಅದಲ್ದೇನೆ ನಾವು ಈ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿ ಹೇಳ್ತೀವಲ್ಲ, ಅದು ಅಲ್ಲಿ 2ಕ್ಕಿಂತ ಹೆಚ್ಚು, ಕೆಲವು ಬಾರಿ 3-4 ಕುಟುಂಬಗಳು ಇದ್ವು. ನನಗೆ ವೈಯಕ್ತಿಕ ನನ್ನ ಬಾಲ್ಯದಲ್ಲಿ ನನ್ನ ಅಜ್ಜಿ ಇದ್ರು ಮನೆಯಲ್ಲಿ, ಅಂದ್ರೆ 5 ಜನರೇಷನ್ಸ್.
ಹಾಗಾಗಿ ಕುಟುಂಬ ಅಂದ್ರೆ ಅದು ಮೊದಲನೇದು. ಎಲ್ಲರೂ ರಕ್ತ ಸಂಬಂಧಿಗಳು ಸಾಮಾನ್ಯವಾಗಿ. ಅಡಾಪ್ಷನ್ ಆದ್ರೂ ಕೂಡ ಕೊನೆಗೆ ರಕ್ತ ಸಂಬಂಧ ಅಂತಾನೆ ಕನ್ಸಿಡರ್ ಮಾಡ್ತೀವಿ. 2 ಅಥವಾ ಹೆಚ್ಚು, ಅದಕ್ಕಿಂತ ಹೆಚ್ಚು ತಲೆಮಾರಿದವರು ಇರ್ತಾರೆ ಕುಟುಂಬ ಆಗೋದು ಹೇಗೆ? ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾವು ತುಳಸಿ ವಿವಾಹ ಅಂತ ಇವತ್ತು ಹೇಳ್ತಾ ಇದ್ದೀವಿ. ಮುಂದೆ ಏನಾಗತ್ತೆ? ಹಾಗಾದ್ರೆ ವಿವಾಹ ಆದ್ರೆ ಸ್ವಾಭಾವಿಕವಾಗಿ ಕುಟುಂಬ ದೊಡ್ಡದಾಗತ್ತೆ. ಹಾಗಾಗಿ ಮದುವೆ, ಮಕ್ಕಳು, ನೆಂಟರಿಷ್ಟು ಇದೆಲ್ಲದೂ ಇರುವಂತಹ ಸಾಮಾಜಿಕ ಸಂಸ್ಥೆ ಕುಟುಂಬ. 2ನೇ ಲಕ್ಷಣ. 3ನೇ 4ನೆಯ ಎಲ್ಲ ಲಕ್ಷಣಗಳನ್ನು ಒಂದಷ್ಟು ಸೇರಿಸಿ ಹೇಳ್ಬಿಡ್ತೀನಿ. ಇಲ್ಲಿ ಒಂದೇ ಮನೆ, ಒಂದೇ ಅಡಿಗೆ ಮನೆ, ಒಂದೇ ದೇವರ ಕೋಣೆ ಹಾಗೂ ಒಂದೇ ಅರ್ಥ ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆ, ಅದು ಇರುವಂತ ಕುಟುಂಬ. ಸಾಮಾನ್ಯ ಭಾಷೆಯಲ್ಲಿ ನಾವು ಕುಟುಂಬ ಅಂತ ಹೇಳ್ತೀವಿ. ಯಾವ್ದಕ್ಕೆ ಹೇಳ್ತೀವಿ ಅಂದ್ರೆ ಈ ಎಲ್ಲಾ ಲಕ್ಷಣಗಳು ಇರುವಂತಹ ನಾವು ಕುಟುಂಬ ಅಂತ ಹೇಳ್ತೀವಿ. ನಾವು ಮೌಲ್ಯಕ್ಕೆ ಬರೋದಕ್ಕಿಂತ ಮೊದಲು ಅಥವಾ ಸಂಸ್ಕೃತಿ ವಿಸ್ತರಣೆಗೆ ಬರೋಕ್ಕಿಂತ ಮೊದಲು ಕುಟುಂಬದ ಕುರಿತು ಇನ್ನೊಂದು ಸ್ವಲ್ಪ ನೋಡ್ಬಿಡೋಣ. ಕುಟುಂಬ ಯಾಕೆ ಮಹತ್ವದ್ದು ಆಗಿದ್ರೆ? ನಮ್ಗೆ ಯಾಕೆ ಕುಟುಂಬ ಬೇಕು? ಇನ್ನೂ ಅನೇಕ ಸಾಮಾಜಿಕ ಸಂಸ್ಥೆಗಳಿವೆ. ಶಿಕ್ಷಣ ಸಾಮಾಜಿಕ ಸಂಸ್ಥೆನೆ, ವಿಜ್ಞಾನ ತಂತ್ರಜ್ಞಾನಗಳ ಸಾಮಾಜಿಕ ಸಂಸ್ಥೆ, ರಿಲಿಜನ್ ಅಂತ ನಾವೇನ್ ಹೇಳ್ತೀವ, ಧರ್ಮ ಅಂತಲ್ಲ, ಧರ್ಮ ರಿಲಿಜನ್ ಅಲ್ಲ, ಧರ್ಮದ ವ್ಯಾಖ್ಯಾನೆ ಬಹಳ ಬೇರೆ ಇದೆ. ನಾವು ರಿಲಿಜನ್ ಅಂತಾನೆ ಹೇಳ್ತೀವೋ ಅಥವಾ ಮತ ಅಂತ ಏನೇ ಹೇಳ್ತೀವೋ ಅದು ಕೂಡ ಸಾಮಾಜಿಕ ಸಂಸ್ಥೆನೆ. ಹಾಗೇನೆ ಇನ್ನೂ ಅನೇಕ ಸಾಮಾಜಿಕ ಸಂಸ್ಥೆಗಳು, ರಾಜಕೀಯ ಪಾಲಿಟಿ ಅಂತ ನಾವು ಹೇಳ್ತೀವಿ, ಅರ್ಥ ವ್ಯವಸ್ಥೆ ಇಕಾನಮಿ ಅಂತ ನಾವು ಹೇಳ್ತೀವಿ, ಎಲ್ಲ ಸಾಮಾಜಿಕ ಸಂಸ್ಥೆಗಳು. ಆದ್ರೆ ಕುಟುಂಬನೇ ಯಾಕೆ ಮಹತ್ವದ್ದು? ಉಳಿದ ಅನೇಕ ಸಾಮಾಜಿಕ ಸಂಸ್ಥೆಗಳಲ್ಲಿ ಇಲ್ಲದೇ ಇರುವಂತ ಹಾಗೂ ಬಹಳ ಮೂಲಭೂತವಾದಂತಹ ಕೆಲವು ಅಂಶಗಳು ಕುಟುಂಬದಲ್ಲಿವೆ. ಹಾಗಾಗಿನೇ ಕುಟುಂಬ ಬಹಳ ಮಹತ್ವದ ಸಾಮಾಜಿಕ ಸಂಸ್ಥೆ. ಅಂದ್ರೆ ಪ್ರೈಮರಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್, ಅಂದ್ರೆ ಪ್ರಾಥಮಿಕವಾದಂತ ಅತ್ಯಂತ ಮೂಲಭೂತವಾದಂತಹ ಸಾಮಾಜಿಕ ಸಂಸ್ಥೆ ಅಂತ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ನಾನು ಅದನ್ನ ಸಾಮಾನ್ಯ ಶಬ್ದಗಳಲ್ಲಿ ಹೇಳಿ ಮುಂದೆ ಹೋಗ್ತೀನಿ. ಮೊದಲೇದು ಅಂತಂದ್ರೆ ಮೊದಲೇ ನಾವು ಕುಟುಂಬದಿಂದ ನಿರೀಕ್ಷೆ ಮಾಡೋದು ಹಾಗೂ ಕುಟುಂಬದಿಂದ ವ್ಯಕ್ತಿಗಳಿಗೆ ಸಿಗೋದು ಅಂತ ನೋವಿನಲ್ಲಿ ಸಮಾಧಾನ. ಎಲ್ಲೋ ಮನಸ್ಸಿಗೇನೋ ಸಮಸ್ಯೆ ಆಯ್ತು, ಎಲ್ಲೋ ನೋವುಂಟಾಯ್ತು ನಮಗೆ ಯಾವ್ಯಾವ್ದೋ ಕಾರಣದಿಂದ ಅಂತ ಆದ್ರೆ ನಾವು ಮೊದಲು ಸಮಾಧಾನವನ್ನು ಹುಡುಕೋದು ಕುಟುಂಬದಲ್ಲಿ. ಸ್ನೇಹಿತರ ಹತ್ರ ಕೂಡ ಹುಡುಕ್ತೀವಿ, ಅಥವಾ ಉಳಿದ ಕೆಲವು ಸಂಸ್ಥೆಗಳು ಕೂಡ ನಾವು ಹುಡುಕ್ಬಹುದು, ನಾವು ಶಿಕ್ಷಕರ ಹತ್ರ ಹೋಗ್ಬೋದು. ಆದ್ರೆ ನಿಜವಾಗಿ ಮೂಲಭೂತವಾಗಿ ನಾವು ಸಮಾಧಾನವನ್ನು ಹುಡುಕುವಂತ ಒಂದು ಸಂಸ್ಥೆ ನಮ್ಮ ಕುಟುಂಬ. ಹಾಗೇನೆ ನಾವು ಎಡುತ್ತೀವಿ, ಬಹಳ ಬಾರಿ ನಾವು ಬೀಳ್ತೀವಿ. ನಮ್ಮನ್ನ ಮೇಲೆ ಎತ್ತೋರು ಯಾರು? ನಾವು ಮೊದಲು ನಿರೀಕ್ಷೆ ಏನ್ ಮಾಡೋದು, ನಮ್ಮ ಕುಟುಂಬಸ್ಥರು ಬರ್ತಾರೆ, ನಮ್ಮ ಕುಟುಂಬದ ಸದಸ್ಯರು ನಮ್ಗೆ ಆ ಸಹಾಯವನ್ನು ಮಾಡ್ತಾರೆ. ಎಡುವಿದಾಗ ಮೇಲೆ ಎತ್ತುವಂತ ಕೈ ಕುಟುಂಬದ್ದಿರತ್ತೆ ಅಂತ ಹೇಳೋದು ನಾವು ನಿರೀಕ್ಷೆ ಮಾಡ್ತೀವಿ. ಹಾಗೇನೆ ಸುಖದಲ್ಲಿ ದುಃಖದಲ್ಲಿ ಜೊತೆಯಾಗಿ ನಿಲ್ಲೋದ ಕೂಡ ಕುಟುಂಬನೇ. ಆದ್ರೆ ಇದು ಅದಕ್ಕಿಂತ ಮುಂದಿನ 2 ಏನಿದೆಯಲ್ಲ ಅದು ತುಂಬಾ ಮಹತ್ವದ್ದಾಗತ್ತೆ. ಅದ್ಯಾವುದು ಅಂತಂದ್ರೆ ಮುಂದಿನ ತಲೆಮಾರುಗಳಿಗೆ ಮೌಲ್ಯ, ನಿಯಮ, ಇದೆಲ್ಲದನ್ನ ಆಚಾರ ವಿಚಾರ ಇದೆಲ್ಲದನ್ನು ಕೊಡೋದಕ್ಕೆ ಇವೆಲ್ಲದೂ ಪ್ರಾರಂಭವಾಗೋದೇನೆ ಕುಟುಂಬದಲ್ಲಿ. ನಮ್ಮಲ್ಲಿ ಹೇಳ್ತಾರಲ್ಲ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹಾಗಾಗಿ ಮುಂದಿನ ಪೀಳಿಗೆಗಳಿಗೆ, ಮುಂದಿನ ತಲೆಮಾರುಗಳಿಗೆ ಮೌಲ್ಯವನ್ನ ನಿಯಮವನ್ನ ದಾಟಿಸುವಂತ ಬಹಳ ಅಪ್ರತಿಮವಾದಂತ, ಅದ್ಭುತವಾದಂತ ಹಾಗೂ ಅತ್ಯಂತ ಮಹತ್ವವಾದಂತ ಒಂದು ಜವಾಬ್ದಾರಿ ಕುಟುಂಬದಿದೆ. ಹಾಗಾಗಿ ಕುಟುಂಬ ಮಹತ್ವದ್ದಾಗತ್ತೆ. ಇನ್ನೂ ಒಂದು, ಇದಂತೂ ತುಂಬಾ ಮಹತ್ವದ್ದು ಅಂತ ನಮಗನ್ಸತ್ತೆ. ಸಮಾಜಶಾಸ್ತ್ರಜ್ಞರು ಇದ್ರ ಮೇಲೆ ಲಿಟ್ರಲಿ ಥೌಸಂಡ್ಸ್ ಆಫ್ ಪೇಜಸ್, ಸಾವಿರಾರು ಪುಟಗಳನ್ನ, 100 ಪುಸ್ತಕಗಳನ್ನು ಬರೆದಿದ್ದಾರೆ. ಅದೇನು ಅಂದ್ರೆ ಅಸ್ಮಿತೆ, ಐಡೆಂಟಿಟಿ ಅಂತ ನಾವು ಹೇಳ್ತೀವಲ್ಲ. ನನ್ನ ಹೆಸರು ವಿಘ್ನೇಶ್ ಭಟ್ ಅಂತ. ನನಗೆ ವಿಘ್ನೇಶ್ ಅಂತ ಹೇಳುವಂತ ಹೆಸರು ನನ್ನ ಅತ್ಯಂತ ಮೂಲಭೂತವಾದಂತ ಅಸ್ಮಿತೆ, ನನ್ನ ಐಡೆಂಟಿಟಿ. ಅದನ್ನ ನನಗೆ ಕೊಟ್ಟಿದ್ದು ನನಗೆ ನನ್ನ ಕುಟುಂಬ. ನನಗೊಂದು ಲಾಸ್ಟ್ ನೇಮ್, ಸರ್ನೇಮ್ ಅಂತ ನಾವು ಹೇಳ್ತೀವಲ್ಲ, ಅಡ್ಡ ಹೆಸರು ಅಂತ ಹೇಳ್ತೀವಿ ನಾವು ಹವ್ಯಕದಲ್ಲಿ. ಅದನ್ನು ಕೂಡ ಕೊಟ್ಟಿದ್ದು ನನ್ನ ಕುಟುಂಬನೇ. ಹಾಗಾಗಿ ನಾನು ವಿಘ್ನೇಶ್ ಭಟ್ ಆಗ್ತೀನಿ. ಅಂದ್ರೆ ಒಂದು ವ್ಯಕ್ತಿಗೆ ತನ್ನ ಐಡೆಂಟಿಟಿಯನ್ನ, ತನ್ನ ಅಸ್ಮಿತೆಯನ್ನ ಕೊಡೋದಕ್ಕೆ ಅದನ್ನು ಕೊಡೋದು ಕುಟುಂಬ. ಹಾಗಾಗಿ ಈ ಕುಟುಂಬ ಅಂತ ಹೇಳೋದು ಬಹಳ ಮಹತ್ವದ ಸಾಮಾಜಿಕ ಸಂಸ್ಥೆ. ಅದ್ರ ಬಗ್ಗೆ ರಮಾನಂದ ಹೆಗಡೆಯವರು ಹೇಳಿದಾಗನೇ ಚರ್ಚೆ ಒಂದು ಪ್ರಮಾಣದಲ್ಲಿ ಕೇವಲ ತತ್ವಜ್ಞಾನದಲ್ಲೋ ಅಥವಾ ಸಮಾಜಶಾಸ್ತ್ರದಲ್ಲೋ ಸಮಾಜ ವಿಜ್ಞಾನಗಳಲ್ಲೋ ಆಗೋದಷ್ಟೇನೆ ಅಲ್ಲದೇನೆ ನಿರಂತರವಾಗಿ ಸಮುದಾಯಗಳಲ್ಲಿ, ಗುಂಪುಗಳಲ್ಲಿ, ಕುಟುಂಬಗಳಲ್ಲಿ ಕೂಡ ಕುಟುಂಬದ ಚರ್ಚೆ ಆಗ್ಬೇಕು. ಅದು ಬಹಳ ಮಹತ್ವದ ಒಂದು ಸಂಗತಿ. ಕುಟುಂಬ ಆ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಇವತ್ತಿನ ಕುಟುಂಬದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿವೆ ಅಂತ ಹೇಳೋದು ಎಲ್ಲರೂ ಹೇಳ್ತಾರೆ. ನಾನು ಅದನ್ನು ಹೊಸದಾಗಿಂದ ಹೇಳ್ಬೇಕಾಗೇ ಇಲ್ಲ.
ಸಮಸ್ಯೆಗಳಿವೆ ಕುಟುಂಬದಲ್ಲಿ. ಈಗ ತಾನೇ ಶ್ರೀ ರಮಾನಂದ ಹೆಗಡೆ ಅವರು ಅದನ್ನೇ ಹೇಳಿದ್ರು, ನಾವು ಜಾಗತೀಕರಣದ ಈ ವ್ಯವಸ್ಥೆಯಲ್ಲಿ ನಾವು ಕುಟುಂಬದ ಅನೇಕ ಮಹತ್ವವಾದಂತಹ ಸಕಾರಣಿಕವಾದಂಥ ಹಾಗೂ ಸಕಾರಾತ್ಮಕವಾದಂತಹ ಅನೇಕ ಅಂಶಗಳನ್ನ ನಾವು ಬಿಡ್ತಾ ಇದ್ದೀವಿ ಅಂತ ಹೇಳೋದು. ಬಹಳ ದುಃಖದಿಂದ ಹೇಳಿದ್ರು. ಸಮಸ್ಯೆ ನಮ್ಗೆಲ್ಲರಿಗೂ ಇದೆ, ಆ ದುಃಖ ನಮ್ಗೆಲ್ಲರಿಗೂ ಇದೆ. ಆದ್ರೆ ಈ ಭಾರತೀಯ ಕುಟುಂಬಕ್ಕೆ ಸದ್ಯ ಇರುವಂತ ಸಮಸ್ಯೆಗಳನ್ನ ಸುಮಾರು 4 ಬೇರೆ ಬೇರೆ ವಿಭಾಗಗಳಾಗಿ ಸಾಮಾನ್ಯವಾಗಿ ನೋಡ್ತೀವಿ ನಾವು. ಮೊದಲನೇದು ಅಂತಂದ್ರೆ ಇಂಗ್ಲಿಷ್ ಶಬ್ದ ಲಾಯಲ್ಟಿ ಅಂತ, ನಾವು ಕನ್ನಡದಲ್ಲಿ ಅದನ್ನ ಸುಮಾರು ಬದ್ಧತೆ ಅಥವಾ ನಿಷ್ಠೆ ಅಂತ ಹೇಳಿ ಹೇಳ್ಬೋದು. ಕುಟುಂಬದಲ್ಲಿ ಪರಸ್ಪರ ಎಲ್ಲ ಸದಸ್ಯರೇನಿದ್ದಾರೋ ಅವರ ವಿಚಾರದಲ್ಲಿ ನಮ್ಮ ಬದ್ಧತೆ, ನಮ್ಮ ನಿಷ್ಠೆ, ನಮ್ಮ ಲಾಯಲ್ಟಿ ಕಡಿಮೆ ಆಗ್ತಾ ಇದೆ. ಅದು ಗಂಡ ಹಾಗೂ ಹೆಂಡತಿಯ ನಡುವೆ ಇರಬಹುದು, ಅಥವಾ ತಾಯಿ ಹಾಗೂ ಮಗುವಿನ ಮಧ್ಯ ಇರಬಹುದು, ಅಥವಾ ಮಕ್ಕಳು ಸಿಬ್ಲಿಂಗ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಮಧ್ಯೆ ಇರಬಹುದು. ನಿಜವಾಗಿ ಈಗ ಈ ಒಂದು 2 ಜನರೇಷನ್ ಹಿಂದೆ, 2 ಪೀಳಿಗೆಗಳ ಹಿಂದೆ ಎಂಥ ಬದ್ಧತೆ ಇತ್ತು, ಎಂಥ ನಿಷ್ಠೆ ಇತ್ತು ಕುಟುಂಬದ ಸದಸ್ಯರ ವಿಚಾರದಲ್ಲಿ ಉಳಿದ ಸದಸ್ಯರಿಗೆ, ಅದು ಗಣನೀಯವಾಗಿ ಕಡಿಮೆ ಆಗಿದೆ. ಕಾರಣಗಳು ಬಹಳ ಇವೆ. ಆ ಕಾರಣಗಳನ್ನೆಲ್ಲ ಈಗ ನಾವು ಚರ್ಚೆ ಮಾಡೋ ಸಮಯದ ದೃಷ್ಟಿಯಿಂದನೂ ಅನಾನುಕೂಲ, ಬಹುಶಃ ನನ್ನ ವಿಷಯದ ಪರಿಮಿತಿಯನ್ನು ಮೀರಿ ಹೋಗುವಂತಹದ್ದು ಅದು. ಅದು ಮೊದಲನೇ, ಇದರಲ್ಲೇ ಅನೇಕ ವಿಚಾರಗಳನ್ನು ನಾವು ಹೇಳ್ಬಹುದು. ಆದ್ರೆ ಲಾಯಲ್ಟಿ ಅಥವಾ ಬದ್ಧತೆ ಏನಿದೆಯೋ ಅದು ಬಹಳ ಮಹತ್ವದ್ದು. ಎರಡನೇದು ಇಂಟಿಗ್ರಿಟಿ ಅಂತ ನಾವು ಬಹುಶಃ ಇಂಗ್ಲಿಷ್ ನಲ್ಲಿ ಹೇಳ್ಬಹುದೇನಪ್ಪ. ಅದಕ್ಕೆ ಅಂದ್ರೆ ಅನುಕಲನ ಅಂತ ಹೇಳುವಂತಹ ಸಂಸ್ಕೃತ ಶಬ್ದ. ನಾವು ಒಟ್ಟಾಗಿ ಬರೋದು, ಏಕೀಕರಣ ಅಂದ್ರೆ ಎಲ್ಲರೂ ಒಂದೇ ದಿಸೆಯಲ್ಲಿ, ಒಂದೇ ನಿಟ್ಟಿನಲ್ಲಿ, ಒಂದೇ ರೀತಿಯಲ್ಲಿ ಇಡೀ ಕುಟುಂಬವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳುವಂತಹ ವಿಚಾರ ಏನಿದೆಯೋ ಅದು ಇಂಟಿಗ್ರಿಟಿ ಅಂತ ನಾವು ಹೇಳ್ತೀವಿ. ಅನುಕಲಿಸೋದು, ಎಲ್ಲರೂ ಒಟ್ಟಾಗಿ ಎಲ್ಲದನ್ನು. ನಾವು ಈಗ ಅನೇಕ ಬಾರಿ ಕುಟುಂಬದ ಆರ್ಥಿಕ ವಿಚಾರಗಳನ್ನ, ಕುಟುಂಬದ ಸಾಮಾಜಿಕ ವಿಚಾರಗಳನ್ನ, ಕುಟುಂಬದ ಉಳಿದ ಅನೇಕ ವಿಚಾರಗಳನ್ನ, ಸಾಂಸ್ಕೃತಿಕವಾದಂತಹ ವಿಚಾರ, ಧಾರ್ಮಿಕವಾದಂತಹ ವಿಚಾರಗಳನ್ನ ಎಲ್ಲದನ್ನು ನಾವು ಚರ್ಚೆಯನ್ನು ಮಾಡ್ತೀವಿ ಕುಟುಂಬದಲ್ಲಿ. ಅದು ಅನೇಕ ಬಾರಿ ಬೇರೆ ಬೇರೆ ರೀತಿಯಲ್ಲೇ ನಮ್ಮ ದೃಷ್ಟಿಕೋನ ಎಲ್ಲ ಬೇರೆ ಬೇರೆನೆ ಇರುತ್ತೆ. ಇಡೀದಾಗಿ ಕೌಟುಂಬಿಕವಾಗಿ ನಾವು ಎಲ್ಲರೂ ಸೇರಿ ಹೋಗುವಂತಹದ್ದೇನಿದೆಯಲ್ಲ ಇವತ್ತಿನ ದಿನಗಳಲ್ಲಿ, ಅದು ಈ ಇಂಟಿಗ್ರಿಟಿಯ ಪ್ರಶ್ನೆ ಏನಿದೆಯೋ ಅದನ್ನು ಕೂಡ ಬಹಳ ಗಂಭೀರವಾದಂಥ ಸಾಮಾಜಿಕ ಕೌಟುಂಬಿಕವಾದಂತಹ ಸಾಮಾಜಿಕ ಸಮಸ್ಯೆ ಅಂತ ನನ್ಗನ್ಸತ್ತೆ. ಮೂರನೇದು, ಇದು ದಿನನಿತ್ಯ ನಾವು ನೋಡುವಂತ ಪ್ರಶ್ನೆ, ದಿನನಿತ್ಯ ನೋಡುವಂತ ಒಂದು ಸಮಸ್ಯೆ. ಅದೇನು ಅಂತಂದ್ರೆ ಕುಟುಂಬದಲ್ಲಿ ಒಗ್ಗಟ್ಟು ಹಾಗೂ ಐಕ್ಯತೆ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಇಡೀ ಭಾರತದ ಉದ್ದಗಲಗಳಲ್ಲಿ ಈ ಸಮಸ್ಯೆ ಇದೆ. ಪ್ಯಾನ್ ಇಂಡಿಯನ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಹಾಗೆ ಇಡೀ ದೇಶದಲ್ಲಿ ಎಲ್ಲಾ ಕಡೆಗೂ, ನಮ್ಮಲ್ಲೇನೆ ನೋಡಿ, ನಮ್ಮ ಹವ್ಯಕರಲ್ಲೇನೆ ನೋಡಿ, 2 ಜನ ಅಣ್ಣ ತಮ್ಮ ಇರ್ತಾರೆ ಅಂತ ಹೇಳಾದ್ರೆ ಆನುವಂಶಿಕವಾಗಿ ಪಾರಂಪರಿಕವಾಗಿ ಬಂದಂತ ಆಸ್ತಿಯನ್ನ ಹಿಸೆ ಮಾಡ್ಕೊಳ್ಳೋದೇನೆ ಬಹಳ ದೊಡ್ಡದಾದಂತ ಒಂದು ಸಮಸ್ಯೆ. ಒಂದು ಆರ್ಥಿಕ ವ್ಯವಸ್ಥೆ ಏನಿದೆಯೋ ಅದು ತುಂಬಾ ಗಂಭೀರವಾದಂತ ಒಗ್ಗಟ್ಟಿನ ಸಮಸ್ಯೆ ಅಂತ ಅಂದ್ಬಿಡುತ್ತೆ, ಐಕ್ಯತೆಯ ಸಮಸ್ಯೆ ಅಂತ ಬರುತ್ತೆ. ನಾನೇನು ಹೊಸದಾಗಿಂದ ಹೇಳ್ಬೇಕಾಗಿಲ್ಲ. ಈಗಿನ ದಿನಗಳಲ್ಲಿ ಹವ್ಯಕ ಕುಟುಂಬಗಳಲ್ಲೂ ಕೂಡ ಅನೇಕ ಬಾರಿ ಗಂಡ ಹಾಗೂ ಹೆಂಡತಿ ಇಬ್ರು ಕೆಲಸ ಮಾಡ್ತಾ ಇದ್ರೆ ಪತಿಯ ಉತ್ಪನ್ನ ಇನ್ಕಮ್ ಹಾಗೂ ಮಡದಿ ಹೆಂಡತಿಯ ಉತ್ಪನ್ನ ಇದೆರಡನ್ನು ಬೇರೆ ಬೇರೆನೆ ಆಗಿರುತ್ತೆ. ಅವ್ರ ಕುಟುಂಬಕ್ಕೆ ಅಂತ ಒಂದು ಅಷ್ಟು ಭಾಗವನ್ನು ಕೊಟ್ಟಿರ್ತಾರೆ. ಆದ್ರೆ ಇಡಿಯದಾದಂತ ಒಂದು ಅರ್ಥವ್ಯವಸ್ಥೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಕುಟುಂಬದ ಬಹಳ ಮಹತ್ವದ ಒಂದು ಲಕ್ಷಣಗಳು ಅದು ಒಂದು ಅಂತ ಹೇಳ್ದು. ದೇವರ ಮನೆ, ಅಡಿಗೆ ಮನೆ ಎಲ್ಲ ಒಂದೇ ಇದ್ದಾಗನೆ ಆರ್ಥಿಕ ವ್ಯವಸ್ಥೆ ಕೂಡ, ಅದು ಕೂಡ ಒಂದು ದೃಷ್ಟಿಯಿಂದ ಸಮಸ್ಯೆನೇ ಆಗ್ತಾ ಇದೆ. ಒಗ್ಗಟ್ಟು ಐಕ್ಯತೆ ಅಂತ ಹೇಳುವಂತ ತಲೆಬರೆಹದ ಕೆಳಗಡೆಗೆ ಅನೇಕ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬಹುದು. 4ನೇದು ಅಂತಂದ್ರೆ ಇವತ್ತಿನ ಕುಟುಂಬದ ಸಮಸ್ಯೆ ಅಂತಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್. ನಾನು ಮೊದ್ಲು ಹೇಳಿದ್ನಲ್ಲ, ಈ ಹಿಸೆ ಮಾಡ್ಕೊಳ್ಳೋದು ಅದಲ್ಲ ನಾನು ಹೇಳ್ತಾ ಇರೋದು. ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತಂದ್ರೆ ಹೇಗೆ ನಾವು ಕೌಟುಂಬಿಕವಾದಂತಹ ಅರ್ಥವ್ಯವಸ್ಥೆ ಏನೇನಿದೆಯೋ ಅದನ್ನ ಹೇಗೆ ನಾವು ತೊಡಗಿಸ್ಕೊಳ್ಬೇಕು ಮತ್ತು ಇಡಿಯದಾದಂತ ಎಲ್ಲಾ ಸದಸ್ಯರಿಗೂ ಅನುಕೂಲವಾದಂತ ಏನ್ ಕೆಲಸವನ್ನು ನಾವು ಮಾಡಬಹುದು ಅಂತೇಳಿ ಹೇಳುವಂತಹದ್ದು ಏನಿದೆಯಲ್ಲ ಅದರದ್ದು ಸರಿಯಾದ ಚರ್ಚೆ ಆಗೋದು, ಅದಕ್ಕೆ ಸರಿಯಾದಂತ ನಿಷ್ಕರ್ಷಗೆ ನಿರ್ಣಯಕ್ಕೆ ಬರೋದು ಬಹಳ ಕಡಿಮೆ ಆಗಿದೆ. ಈ ಎಲ್ಲ ಕಾರಣದಿಂದಾಗಿ ಈ ಸಮಸ್ಯೆಗಳ ಗುಂಪುಗಳು ಇವೆಲ್ಲ ಸಿಂಡ್ರೋಮ್ಸ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ, ಹಾಗೆ ಇವೆಲ್ಲ
ನಾನು ಈಗೇನು ಹೇಳಿದ್ನ ಬದ್ಧತೆ ನಿಷ್ಠೆಯ ಪ್ರಶ್ನೆಯನ್ನ ಅಥವಾ ಅನುಕಲನ ಅಥವಾ ಏಕೀಕರಣದ ಪ್ರಶ್ನೆಯನ್ನ ಅಥವಾ ಒಗ್ಗಟ್ಟು ಐಕ್ಯತೆಯ ಪ್ರಶ್ನೆಯನ್ನ ಅಥವಾ ಆರ್ಥಿಕವಾದಂತಹ ಪ್ರಶ್ನೆಗಳನ್ನ ಎತ್ತೋದನ್ನ ಇದು ಎಲ್ಲದನ್ನು ಇದ್ರ ಹಿಂದೆ ಅಥವಾ ಇದ್ರ ಒಳಗಡೆ ಇನ್ನೂ ಅನೇಕ ಸಮಸ್ಯೆಗಳಿವೆ ಇದಕ್ಕೆ ಸಂಬಂಧಪಟ್ಟು. ನಾನು ಸುಮ್ಮನೆ ಕ್ಲಾಸಿಫೈ ಮಾಡೋಣ, ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಬಿಡೋಣ ಅಂತ ಅನ್ಕೊಂಡಷ್ಟೇನೆ ನಾನು ಹೇಳ್ತಾ ಇದ್ದೀನಿ. ಒಂದು ಸಮಸ್ಯೆಯನ್ನ ನಾವು ಇವತ್ತು ಭಾರತದಲ್ಲಿ ಎದುರಿಸ್ತಾ ಇದ್ದೀವಿ. ಈಗೊಂದು ಜನರೇಷನ್ ಹಿಂದೆ, ಈಗೊಂದು 50 ವರ್ಷಗಳ ಹಿಂದೆ, ಒಂದು 60 ವರ್ಷಗಳ ಹಿಂದೆ ನಮಗೆ ಈ ವಿಚ್ಛೇದನ ಅಂತ ಹೇಳಿ ಒಂದು ಡಿವೋರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಈ ವಿಚ್ಛೇದನ ಅಥವಾ ಕುಟುಂಬದ ವಿಘಟನೆ ಏನಿದೆಯೋ ಅದು ಕಥೆ ಕೇಳ್ತಿದ್ವಿ ನಾವು. ನಿಜವಾಗಿ 43-44 ವರ್ಷಗಳ ಹಿಂದೆ ನಾನು ಹಾಗೂ ನನ್ನ ಶ್ರೀಮತಿಯವರು ಅಮೆರಿಕೆಗೆ ಹೋದಾಗ, ಮೊದಲನೇ ಬಾರಿ ನಾವು ಅಮೆರಿಕೆಗೆ ಹೋದಾಗ ಕಥೆಯನ್ನು ಕೇಳ್ಕೊಂಡೆಲ್ಲ ಹೋಗಿದ್ವಲ್ಲ, ಹೋದಾಗ ನಮಗೂ ಆಶ್ಚರ್ಯ ಆಗಿತ್ತು. ಆದ್ರೆ ಇವತ್ತು ಆ ಆಶ್ಚರ್ಯ ಈ ಸಮಾಜದಲ್ಲಿ ಉಳಿದಿಲ್ಲ. ಅನೇಕ ಕುಟುಂಬಗಳಲ್ಲಿ ವಿಘಟನೆ ಆಗ್ತಾ ಇದೆ, ಬೇರೆ 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 ಕಾರಣದಿಂದ ಆಗತ್ತೆ. ಒಂದು ಬಹಳ ಮಹತ್ವದ ಒಂದು ದಿಲ್ಲಿಯ ಒಂದು ಸಂಸ್ಥೆ, ಒಂದು ಇಡೀ ಭಾರತ ಪ್ಯಾನ್ ಇಂಡಿಯನ್ ಆದಂತ ಒಂದು ಸಂಶೋಧನೆಯನ್ನು ಮಾಡ್ತು. ಯಾಕೆ ಈ ಡೈವೋರ್ಸ್ ಏನಿದೆಯೋ ಇದು ಯಾಕೆ ಈ ಪ್ರಮಾಣದಲ್ಲಿ ಹೆಚ್ಚಾ ಇದೆ, ಏನಾಗ್ತಾ ಇದೆ, ಮತ್ತೆ ಡೈವೋರ್ಸ್ ಹೆಚ್ಚೋದಕ್ಕೆ ಮಹತ್ವದ ಕಾರಣ ಕೇವಲ ಅರ್ಥವ್ಯವಸ್ಥೆನೋ ಅಥವಾ ಸಾಮಾಜಿಕ ಸಮಸ್ಯೆಗಳಷ್ಟೇನಾ ಅಥವಾ ಮತ್ತೇನಾದ್ರೂ ಇದೆಯೋ ಅಂತ ನೋಡೋಣ ಅಂತ ಒಂದು ಬಹಳ ಇದೆ, ನಮ್ಗೆ ಲಭ್ಯವಾಗಿದೆ, ಡಿಜಿಟಲ್ ಫಾರ್ಮ್ ನಲ್ಲಿ ಲಭ್ಯವಾಗಿದೆ ಆ ಅಧ್ಯಯನ. ನೀವು ನಂಬಿ ಬಿಟ್ಟರು ಬಿಡಿ. ಒಂದು ಬಹಳ ಮಹತ್ವದ ಅಂಶ ಏನು ಗೊತ್ತಾ, ನಮ್ಮ ಡಿವೋರ್ಸ್ ನಲ್ಲಿ, ಭಾರತೀಯ ಸಂದರ್ಭದಲ್ಲಿ ಡಿವೋರ್ಸ್ ನಲ್ಲಿ, ವಿವಾಹ ವಿಚ್ಛೇದನದಲ್ಲಿ ಅಥವಾ ಕುಟುಂಬದ ವಿಘಟನೆಯಲ್ಲಿ ಇರುವಂತಹ ಬಹಳ ದೊಡ್ಡದಾದಂತು ಅಂದ್ರೆ ಅದ ಹೇಳತ್ತೆ, ಎರಡು ಕುಟುಂಬದ ಸದಸ್ಯರು ಅನಗತ್ಯವಾಗಿ, ಅಗತ್ಯನೇ ಇಲ್ಲದೇನೆ ಇಂಟರ್ಫಿಯರ್ ಮಾಡ್ತಾರೆ. ಅದು ಬಹಳ ಮಹತ್ವದ್ದು ಅಂತ. ಸುಮಾರು 32% ಹೆಚ್ಚು, ಪ್ರತಿಶತ 32ಕ್ಕಿಂತ ಹೆಚ್ಚು ಈ ವಿಚ್ಛೇದನ ಆಗೋದಕ್ಕೆ ಬಹಳ ಮಹತ್ವದ ಒಂದು ಕಾರಣ ಅಂದ್ರೆ ಕುಟುಂಬದ ಉಳಿದ ಸದಸ್ಯರು ಭಾಗವಹಿಸಿರೋದು. ಗಂಡನ ತಮ್ಮನೂ ಆಗಿರ್ಬೋದು, ಗಂಡನ ಅಣ್ಣ ಆಗಿರ್ಬೋದು, ಗಂಡನ ತಂದೆ ತಾಯಿಗಳಾಗಿರ್ಬೋದು, ಅಥವಾ ಮಡದಿಯ ಹೆಂಡತಿಯ ತಂದೆ ತಾಯಿಗಳಾಗಿರ್ಬೋದು, ಹೆಂಡತಿಯ ಯಾರ್ಯಾರು, ಅಥವಾ ಬಂಧು ಬಾಂಧವರು ಕೂಡ ಆಗಿರ್ಬೋದು, ಯಾರ್ಯಾರ ಸಂಬಂಧಿಕರು ಆಗಿರ್ಬೋದು. ಅಂದ್ರೆ ಯಾಕಿದ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ಬಾರಿ ಈ ಸಮಸ್ಯೆಗಳೇನು, ಕುಟುಂಬದ ಸಮಸ್ಯೆಗಳು ಏನು ಇವೆಯೋ ಅದು ಕಣ್ಣಿಗೆ ನಮಗ್ ಕಾಣುತ್ತೋ ಅದಕ್ಕಿಂತನೂ ಹೆಚ್ಚು ಆಳವಾಗಿರುತ್ತೆ ಅಂತ ಹೇಳೋದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇಡಿಯದಾಗಿ ಕುಟುಂಬದ ಒಂದು ವಿಚಾರವನ್ನು ನಾನು ಹೇಳಬೇಕು ಅಂತಂದ್ರೆ, ಸಂಸ್ಕೃತಿಗೆ ಹೋಗೋ ಮೊದಲು ಈ ವಿಚಾರವನ್ನು ನಾನು ಹೇಳಲೇಬೇಕು. ಅದೇನು ಅಂತಂದ್ರೆ, ಕುಟುಂಬ ಅಂತ ಹೇಳೋದು ಒಂದ್ ದೃಷ್ಟಿಯಿಂದ ವ್ಯಕ್ತಿಯನ್ನ, ನಾನು ಆ ಸಂಸ್ಕೃತಿಯ ವಿಚಾರದಲ್ಲಿ ಈ ವಿಚಾರಕ್ಕೆ ಮತ್ತೊಮ್ಮೆ ಬರ್ತೀನಿ. ವ್ಯಕ್ತಿಯನ್ನ ಹಾಗೂ ಸಮಾಜವನ್ನ, ಈ ಎರಡು ಬೇರೆ ಬೇರೆ ಕೇಂದ್ರ ಬಿಂದುಗಳು, ಈ ಬಿಂದುಗಳನ್ನ ಒಟ್ಟಾಗಿ ಹೆಣೆಯುವಂತಹ ಬ್ರಿಡ್ಜ್ ಏನಿದೆಯೋ ಅದು ಕುಟುಂಬ ಆಗತ್ತೆ. ವ್ಯಕ್ತಿಗೆ ಕೇವಲ ತನ್ನತನವನ್ನ, ಅಸ್ಮಿತೆಯನ್ನ, ಸೆಲ್ಫ್ ಅಂತ ನಾವೇನು ಹೇಳ್ತೀವಲ್ಲ, ಪರ್ಸನಾಲಿಟಿ ಅಂತ ಏನ್ ಹೇಳ್ತೀವ, ಅದನ್ನು ಕೊಡೋದ್ರ ಜೊತೆಗೇನೆ ಅವನನ್ನ ಒಂದು ಪಾತ್ರಕ್ಕೆ ಸಿದ್ಧ ಮಾಡ್ತಾರೆ. ಅಂದ್ರೆ ನಾಳೆ ಅವನು ವಿದ್ಯಾರ್ಥಿ ಆಗ್ತಾನೆ, ಆ ಪಾತ್ರಕ್ಕೆ ಅವನು ಸಿದ್ಧ ಆಗಿರ್ಬೇಕು. ನಾಳೆ ಅವನು ಆಫೀಸ್ನಲ್ಲಿ ಕೆಲಸ ಮಾಡುವವನಾಗಿರ್ತಾನೆ, ಆ ಪಾತ್ರಕ್ಕೆ ಅವನು ಸಿದ್ಧನಾಗಿರ್ಬೇಕು. ನಾಳೆ ಮದುವೆ ಆದ್ರೆ ಆ ವ್ಯಕ್ತಿಗೆ ಗಂಡನಾಗಿಯೋ ಹೆಂಡತಿಯಾಗಿಯೋ ಆ ಪಾತ್ರಕ್ಕೆ, ಅಥವಾ ತಂದೆಯಾಗಿ ತಾಯಿಯಾಗಿ ಅದಕ್ಕೆಲ್ಲದಕ್ಕೂ ಸಿದ್ಧತೆಯನ್ನು ಕೊಡುವಂತಹ ಬ್ರಿಡ್ಜ್ ಏನಿದೆಯಲ್ಲ, ಇಂಡಿವಿಜುವಲ್ ಅಂಡ್ ಕಮ್ಯುನಿಟಿ, ವ್ಯಕ್ತಿ ಹಾಗೂ ಸಮುದಾಯ ಸಮಾಜ, ಅದ್ರ ಮಧ್ಯದಲ್ಲಿ ಬೆಸೆಯುವಂತ ಒಂದು ಬಹಳ ಬಲವಾದಂತ ಕೊಂಡಿ ಅಂದ್ರೆ ಕುಟುಂಬ. ಹಾಗಾಗಿನೇ ಕುಟುಂಬ ಬಹಳ ಪ್ರಧಾನವಾದಂತಹದ್ದು ಅಂತ ನಾನು ಇಷ್ಟ ತನಕ ಹೇಳಿದೆ. ಎರಡನೇ ಶಬ್ದ ನಾನು ಇಲ್ಲಿ ಬಳಸ್ತಾ ಇರೋದು ಸಂಸ್ಕೃತಿ ಅಂತ. ಯಾಕಂದ್ರೆ ನನಗೆ ಇದು ಎರಡನ್ನೂ ಹತ್ರ ತರಬೇಕಾಗಿದೆ. ಇದನ್ನು ಕೂಡ ಕೆಲವೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ, ನಂತರ ಒಟ್ಟಾಗಿ ಇಡಿಯದಾಗ ಅದ್ರ ಚರ್ಚೆಯನ್ನು ಮಾಡೋಣ. ಸಂಸ್ಕೃತಿ ಅಂದ್ರೆ ಏನು? ಏನು ಎಲ್ಲರಿಗೂ ಗೊತ್ತಿರೋ ಶಬ್ದನೇ ಅಲ್ವಾ? ಕುಟುಂಬ ಗೊತ್ತಿದ್ದಾಗೇನೆ ಸಂಸ್ಕೃತಿಯನ್ನು ಗೊತ್ತಿರೋದು. ಸಂಸ್ಕೃತಿ ಅಂದ್ರೆ ಏನು? ಸಂಸ್ಕೃತಿಯನ್ನು ಒಂದೇ 2-3 ಶಬ್ದಗಳಲ್ಲಿ ಹೇಳ್ಬೇಕು ನಾವು ಅಂತ ಹೇಳಾದ್ರೆ, ಜೀವನ ವಿಧಾನ. 2 ಶಬ್ದಗಳು. ನಮ್ಮ ಜೀವನ ವಿಧಾನ, ನಾವು ಹೇಗೆ ಜೀವಿಸ್ತೀವೋ, ನಾವು ಹೇಗೆ ಸಮಯ ಕಳೀತಾ ಇದ್ದೀವೋ, ಅದನ್ನೇ ನಾವು ಸಂಸ್ಕೃತಿ ಅಂತ ಹೇಳೋದಲ್ವಾ. ಇಂಗ್ಲಿಷ್ನಲ್ಲಿ ವೇ ಆಫ್ ಲೈಫ್ ಅಂತ 3 ಶಬ್ದಗಳನ್ನು ಬಳಸ್ತಾರೆ. ಆದ್ರೆ ಈ ಸಂಸ್ಕೃತಿ ಅಷ್ಟು ಸುಲಭವಾಗಿ ನಮ್ಮ ಕೈಗೆ, ನಮ್ಮ ಜ್ಞಾನಕ್ಕೆ ಸಿಗುವಂತಹದ್ದಲ್ಲ. ಅಷ್ಟೇ ಹೇಳ್ಬಿಟ್ರೆ ಏನು ಹೇಳ್ದಾಗೇನೆ ಆಗ್ಲಿಲ್ಲ. ಸಂಸ್ಕೃತಿ ಅಂತ
ಅಧ್ಯಯನ ಮಾಡೋದಕ್ಕ ಸಂಸ್ಕೃತಿಯ ಚರ್ಚೆಗೂ ನಮಗೆ ಅನುಕೂಲ ಆಗೋದಿಲ್ಲ ಹಾಗೆಲ್ಲದ್ರೆ. ಹೌದು, ನಾವು ಎಲ್ಲರೂ ವ್ಯಕ್ತಿಗಳಾಗಿ ಬೇರೆ ಬೇರೆನೇ ಇರ್ತೀವಲ್ಲ. ಇಂಡಿವಿಜುವಲ್ ಯುನೀಕ್ನೆಸ್ ಅಂತ ಆಂಗ್ಲ ಭಾಷೆಯಲ್ಲಿ ನಾವು ಏನ್ ಹೇಳ್ತೀವಲ್ಲ, ವ್ಯಕ್ತಿಗಳು ಎಲ್ಲರೂ ಬೇರೆ ಬೇರೆ. ಈಗ ನನ್ನ ಹಾಗೇನೆ ಮತ್ತೊಂದು ವ್ಯಕ್ತಿ ಇಲ್ವೇ ಇಲ್ಲ. ನಾವೆಲ್ಲರೂ ಬೇರೆನೆ, ಬೇರೆ ಬೇರೆಯಾಗಿ ವಿಚಾರ ಮಾಡ್ತೀವಿ. ನಮ್ದು ಹಾಕೊಂಡಿರುವಂತಹ ಕನ್ನಡಕದ ಜೊತೆಗೇನೆ ನಮ್ಮ ಮೆದುಳಿನ ಕನ್ನಡಕ ಬೇರೆ ಬೇರೆ ಇರುತ್ತೆ, ನಮ್ಮ ಅನುಭವಗಳು ಬೇರೆ ಇರ್ತವೆ. ಆಗ ನಾವೆಲ್ಲ ಅನುಭವದ ಬಂದಿಖಾನೆಯಲ್ಲೇನೆ ಇರ್ತೀವಿ, ಜೈಲಿನಲ್ಲಿ ಇರ್ತೀವಿ, ನಮ್ಮ ಅನುಭವವನ್ನೇ ನಾವು ಬಳಸ್ಕೊಳ್ತೀವಿ. ಅಲ್ಲ, ಸಂಸ್ಕೃತಿಗೆ ಇನ್ನೂ ಅನೇಕ ಮಾಪನಗಳಿವೆ. ಸಂಸ್ಕೃತಿ ಅಂದ್ರೆ ಏನು ಅಂತ ಹೇಳೋದನ್ನ ನಾನು ಒಂದು ಕೆಲವೇ ವಾಕ್ಯಗಳು ಹೇಳ್ಬಿಡ್ತೀನಿ. ಹೇಗೆ ನಾವು ನೋಡ್ಬೇಕು ಸಂಸ್ಕೃತಿಯನ್ನು, ಹೇಗೆ ಸ್ಪಷ್ಟವಾಗಿ ಜಾರದೆ ಇದ್ದಾಗ ಹಿಡಿದಿಟ್ಕೊಳ್ಳೋದು ಹೇಗೆ ಅಂತ ಹೇಳೋದು. ಸಂಸ್ಕೃತಿಯಲ್ಲಿ ನಾವು ತುಂಬಾ ಪ್ರಾರಂಭದಲ್ಲೇ ನಾವು ನೋಡೋದು ಅಂದ್ರೆ ಈ ಚಿಹ್ನೆಗಳು ಅಂತ ನಾವು ಹೇಳ್ತೇವೆ, ಸಂಜ್ಞೆಗಳು ಅಂತ ನಾವು ಹೇಳ್ತೀವಲ್ಲ, ಅದು ಭಾಷೆ ಒಂದು ಸಂಜ್ಞೆ. ಉದಾಹರಣೆಗೆ ನಾನು ಈಗ ಭಾಷೆಯನ್ನು ಮೀರಿದಂತಹ ಸಂಜ್ಞೆಗಳನ್ನು ಕೂಡ ನಾವೆಲ್ಲರೂ ಬಳಸ್ತೀವಿ. ನಾನು ನಿಮಗೆಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಹೇಳ್ತೀನಿ. ಅಂದ್ರೆ ಎರಡು ಕೈಗಳನ್ನು ಒಟ್ಟಾಗಿ ತೆಗೆದುಕೊಂಡು ಬಂದು ನಾನು ನಮಸ್ಕಾರ ಅಂತ ಹೇಳಿ ಹೇಳ್ತೀನಲ್ಲ, ಅದೊಂದು ಸಂಜ್ಞೆ, ಅದೊಂದು ಚಿಹ್ನೆ ಅಷ್ಟೇನೆ. ಯಾವ ಶಬ್ದಗಳನ್ನು ನಾನು ಬಳಸಬೇಕು ಅಂತಿಲ್ಲ. ಮತ್ತೆ ಶಬ್ದಗಳನ್ನು ಬಳಸದೇನೆ ಕೂಡ ನಾನು ಸಂವಹನವನ್ನು ಕೂಡ ಮಾಡ್ತೀನಿ, ಅದು ಸಂಸ್ಕೃತಿಯ ಒಂದು ಭಾಗ. ಉದಾಹರಣೆಗೆ ಶ್ರೀ ರಮಾನಂದ ಹೆಗಡೆಯವರು ನನ್ನನ್ನ ಇಲ್ಲಿ ಆಮಂತ್ರಿಸಿದ್ರು, ಮಾತಾಡಬೇಕು ನೀವು ಅಂತ ಹೇಳಿ ಹೇಳಿದ್ರು. ನಾನು ಇಲ್ಲಿ ಬಂದೆ, ಅಷ್ಟೇನೇನೋ ವಿಚಾರ ಮಾಡ್ಕೊಂಡು ಬಂದೆ ಅಂತ ಇಟ್ಕೊಳ್ಳಿ. ನಂತರ ನೋಡಿದೆ ಎಲ್ಲ ಈ ಅಕ್ಕ ತಂಗಿರ ಇವರೆಲ್ಲರೂ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ, ರಮಾನಂದ ಹೆಗಡೆಯವರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ನರ್ವಸ್ ಆಗ್ಬಿಟ್ಟೆ, ಮಾತನ್ನೇ ಆಡೋಕಾಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಸುಮ್ಮನೆ ಬಂದೆ, ಈ ಕುಳಿತುಕೊಂಡೆ, ಆ ಕಡೆ ಈ ಕಡೆ ಎಲ್ಲ ನೋಡ್ದೆ, ಕೊನೆಗೆ ಆಫ್ ಮಾಡ್ದೆ, ನಾನು ಹೊರಟು ಬಿಟ್ಟೆ ಅಂತ ಇಟ್ಕೊಳ್ಳಿ. ಆದ್ರೂ ನಾನು ಸಂವಹನ ಮಾಡ್ತಾನೆ ಇರ್ತೀನಿ. ಏನ್ ಮಾಡ್ತಾ ಇರ್ತೀನಿ ಅಂದ್ರೆ, ಬಹಳ ಬ್ರೈಟ್ ಆದಂತ, ಬಹಳ ಬುದ್ಧಿಮತ್ತೆಯಲ್ಲಿ ಬಹಳ ವಿಶೇಷವಾದಂತಹ ಒಂದು ಗುಂಪು, ಹವ್ಯಕ ಸಂಕ್ರಾಂತಿಯ ಗುಂಪನ್ನ ನಾನು ಭೇಟಿಯಾದೆ. ಮಾತನೇ ಆಡೋದಕ್ಕಾಗ್ಲಿಲ್ಲ, ಆಗ್ಲೇ ಇಲ್ಲ, ನರ್ವಸ್ ಆಗ್ಬಿಟ್ಟೆ ಅಂತ ಹೇಳೋದು ನಾನು ಕಮ್ಯುನಿಕೇಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಚಿಹ್ನೆ ಹಾಗೂ ಭಾಷೆಗಳು ಹಾಗೂ ಶಬ್ದಗಳು ಇಲ್ಲದೆ ಇದ್ದಂತ ಭಾಷೆ ಹಾಗೂ ಪ್ರತಿಮೆಗಳು, ಇಮೇಜಸ್ ಅಂತ ನಾವು ಹೇಳ್ತೀವಿ, ಇವೆಲ್ಲದೂ ಸಂಸ್ಕೃತಿಯ ಒಂದು ಇಂಟಿಗ್ರಲ್ ಪಾರ್ಟ್, ಇಡಿಯದಾದಂತ ಸಂಸ್ಕೃತಿಯಲ್ಲಿ ಬೆರೆತು ಹೋದಂತ, ಹಾಸುಹೊಕ್ಕಾಗಿ ಬೆರೆತು ಹೋದಂತ ಒಂದು ಭಾಗ. ಎರಡನೇ ಶಬ್ದ ನನಗೆ ಈಗ ಬಹಳ ಮಹತ್ವದಾಗುತ್ತೆ, ಅದನ್ನ ಮೌಲ್ಯಗಳು ಅಂತ ನಾವು ಕರಿಬಹುದು, ವ್ಯಾಲ್ಯೂಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಈ ಮೌಲ್ಯಗಳನ್ನ ಹೇಗೆ ಹೇಳ್ಬೋದು, ಮೂಲ ತತ್ವಗಳು ಅಂತ ನಾವು ಕರೆಯೋಣತ್ತೆ ಅದನ್ನ. ನಮ್ಗೆಲ್ಲರಿಗೂ ನಮ್ಮ ಮನೆಯಲ್ಲಿ ಹೇಳ್ಕೊಡ್ತಾರೆ, ನಮ್ಮ ಕುಟುಂಬದಲ್ಲಿ ಹೇಳ್ಕೊಡ್ತಾರೆ, ಸುಳ್ಳು ಹೇಳ್ಬಾರ್ದಪ್ಪ ಅಂತೇಳಿ ಹೇಳ್ತಾರೆ, ಸತ್ಯನೇ ಹೇಳ್ಬೇಕು ಅಂತೇಳಿ. ಕೊಳಬಾರ್ದು, ಮತ್ತೊಬ್ಬರು ಸಾಮಾನನ್ನ ನೀನು ಕೇಳದೆ ತೆಗೆದುಕೊಳ್ಬಾರ್ದು, ಸುಮ್ಮನೆ ಉಳಿದವ್ರಿಗೆ ಪೆಟ್ಟೆಲ್ಲ ಮಾಡಬಾರ್ದು, ಅಗತ್ಯ ಇಲ್ಲದೆ ಇದ್ರೆ ಜಗಳ ಮಾಡಬಾರ್ದು, ಮೋಸ ಮಾಡಬಾರ್ದು. ಇವೆಲ್ಲ ಮೌಲ್ಯಗಳು, ಅಂದ್ರೆ ಮೂಲ ತತ್ವಗಳು ಇವೆಲ್ಲ. ಉದಾಹರಣೆಗೆ ನಾರ್ಮ್ ಅಂತ ಮತ್ತೊಂದು ಶಬ್ದ ಇಲ್ಲಿ ನಾವು ಸಂಸ್ಕೃತಿ ಅಧ್ಯಯನದಲ್ಲಿ ಬರುತ್ತೆ, ಅದ್ರ ಬಗ್ಗೆ ವಿಶೇಷ ಏನು ಹೇಳಲ್ಲ. ಒಂದು ಚಿಕ್ಕ ಉದಾಹರಣೆ ಕೊಟ್ಬಿಡ್ತೀನಿ. ಕಳ್ಳತನ ಮಾಡಬೇಡ ಅಂತೇಳಿ ಹೇಳೋದೊಂದು ಮೌಲ್ಯ. ನನ್ನ ಪಕ್ಕದಲ್ಲಿ ಕೂತ್ಕೊಂಡವನ್ನ ನೀನ್ ಕಾಣದೇ ಇದ್ದಾಗ ಒಂದು ಪೆನ್ನನ್ನು ಕದಿಬೇಡ ಅಂತ ಹೇಳೋದೊಂದು ನಾರ್ಮ್. ಅಂದ್ರೆ ಅದಕ್ಕೆ ಏನ್ ಹೇಳೋಣ, ರೂಢಿ ಅಂತ ಹೇಳಿ ಹೇಳ್ಬೋಣ ಅಂತ. ಅಥವಾ ಅಲಿಖಿತವಾದಂತ ಒಂದು ಕಾನೂನು, ಅದಕ್ಕೆ ಲಿಖಿತವಾದದ್ದಲ್ಲ, ಅದೇನು ಬರೆದಿರುವಂತಹದ್ದಲ್ಲ. ಯಾರೂನು ನೀನು ಸುಮ್ಮನೆ ಹೀಗೇನು ಅಂತ ತೆಗೆದುಕೊಂಡು ಬಂದ ಅಂತ ಹೇಳಿ ಹೇಳಿದ್ರೆ ಇಂಥ ಕಾನೂನಿನ ಪ್ರಕಾರ ಅಂತ ಯಾರು ಹೇಳೋದಿಲ್ಲ. ಒಂದ್ ದೃಷ್ಟಿಯಿಂದ ಅದ್ ಮಾಡಬಾರದು ಅಂತ ಹೇಳಿ ಹೇಳುವಂತಹದ್ದು. ಸೊ ಈ ಸಂಸ್ಕೃತಿಯ ಮತ್ತೊಂದು ಬಹಳ ಮಹತ್ವದ್ದು ಅಂತಂದ್ರೆ, ನಾವು ನಂಬಿರೋದನ್ನ ಆಚರಣೆಯಲ್ಲಿ ತಗೊಂಡು ಬರೋದು, ನಾವು ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡೋದು. ಇವತ್ತಿನ ತುಳಸಿ ಮದ್ವೆ ನೋಡಿ, ನಮ್ಮಲ್ಲಿ ಇರುವಂತ ಇವ್ರು ಎಲ್ಲರೂ ತುಳಸಿ ಮದ್ವೆ ನಂಬಿಕೆ ಇಟ್ಟಂತವ್ರೇನೆ. ಆ ನಂಬಿಕೆಯನ್ನ ನಾವು ಆಚರಣೆಯಲ್ಲೇನೆ ತರ್ತೀವಿ. ನಾನು ವೈಯಕ್ತಿಕವಾಗಿ ಇವತ್ತು ಒಂದು ಅಷ್ಟು ಶ್ರೀ ಸೂಕ್ತವನ್ನು ಹೇಳಿ ತುಳಸಿ ಮದುವೆಯನ್ನು ಆಚರಣೆಯನ್ನು ಮಾಡಿಯೇನೆ ಇಲ್ಲಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ಯಾಕಂದ್ರೆ ಈ ರಿಚುವಲ್ ಅಂತ ನಾವೇನು ಹೇಳ್ತೀವಲ್ಲ, ಅದು ಸಂಸ್ಕೃತಿಯ ಒಂದು ಭಾಗ. ಎಲ್ಲ ಸಂಸ್ಕೃತಿಯ ಭಾಗನೂ ಆಗತ್ತೆ, ಕೇವಲ ಭಾರತೀಯ ಸಂಸ್ಕೃತಿ ಅಂತಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ವ್ಯಕ್ತಿ ಹುಟ್ಟಿದಾದ್ರಿಂದ ವ್ಯಕ್ತಿಯ ಜೀವನ ಮುಗಿಯೋ ತನಕನು ಬೇರೆ ಬೇರೆ ಘಟ್ಟಗಳಲ್ಲಿ ಈ ಆಚರಣೆ ಏನಿದೆಯೋ ಅದು ಸಾಂಸ್ಕೃತಿಕವಾಗಿ ಬರುತ್ತೆ. ಅದು ಬಹಳ ವಿಶೇಷ, ಸನಾತನೀಯವಾದಂತ ನಮ್ಮ 16 ಷೋಡಶ ಸಂಸ್ಕಾರಗಳು ಅಂತ ನಾವು ಹೇಳ್ತೀವಿ. ಅದ್ರ ಬಗ್ಗೆ ನಾನೇನು ವಿಶೇಷ ಮಾತಾಡೋಕ್ಕಾಗಲ್ಲ, ಯಾಕೆಂದ್ರೆ
ಸಮಯದ ದೃಷ್ಟಿಯಿಂದನೂ ಬಹಳ ಕಷ್ಟ ಅದು. ಈ ಗರ್ಭಧಾನ ಇರ್ಬೋದು, ಸೀಮಂತ ಇರ್ಬೋದು, ಅಥವಾ ನಾಮಕರಣ ಇರ್ಬೋದು, ಚೂಡಾಕರ್ಮ ಇರ್ಬೋದು, ಉಪನಯನ ಇರ್ಬೋದು, ವಿವಾಹ ಅಂತ್ಯಷ್ಟಿಯ ತನಕನು 16 ಅದರಲ್ಲಿ 15 ವ್ಯಕ್ತಿ ಜೀವಿತವಾಗಿ ಇರುವಂತಹದ್ದು. ಈ ಗೊತ್ತು, ಅವಕ್ಕೆ ಬಹಳ ಹತ್ತಿರದ ಸಂಬಂಧ ಇದೆ. ಇನ್ಯಾರಾದ್ರೂ ಬಹುಶಃ ಹವ್ಯಕ ಈಗಾಗಲೇ ಮಾತಾಡದೆ ಇದ್ರೆ ಹವ್ಯಕ ಸಂಕ್ರಾಂತಿಯಲ್ಲಿ ಆ ಕುರಿತು ಕೂಡ 16 ಸಂಸ್ಕಾರಗಳು ಹಾಗೂ ಆಶ್ರಮ ವ್ಯವಸ್ಥೆ ಏನೇನಿದೆಯೋ ಅದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸ, ಇವು 4 ಯಾವುದನ್ನು ಶಬ್ದಗಳಿಗೆ ಏನ್ ಹೇಳ್ತೀವೋ ಅದ್ರ ಲಿಟ್ರಲ್ ಟ್ರಾನ್ಸ್ಲೇಷನ್ ಶಾಬ್ದಿಕ ಅಂತ ಇದು ಮಾಡ್ಕೊಳ್ಬೇಡಿ. ಯಾಕಂದ್ರೆ ಈ ಉದಾಹರಣೆ ವಾನಪ್ರಸ್ಥದ ಕಲ್ಪನೆ ನಮ್ಮಲ್ಲಿ ಏನಿದೆ ಅಂದ್ರೆ ಅರಣ್ಯಕ್ಕೆ ಹೋಗ್ಬಿಡ್ತಾರೆ ಅಂತ. ಅದಲ್ಲ, ಋಷಿಗಳು ಅದನ್ನ ಹೇಳಿದ್ದ ಅಲ್ಲ. ಇನ್ನೊಮ್ಮೆ ಯಾರಾದ್ರೂ ಮಾತಾಡಿದಾಗ ಬಹುಶಃ ಅದ್ರಲ್ಲಿ ಹೆಚ್ಚು ಕೂಲಂಕಷವಾಗಿ ನಾವೆಲ್ಲರೂ ಚರ್ಚೆಯನ್ನು ಮಾಡಬಹುದಂತೆ. ಆದ್ರೆ ಇದು ಏನಿದೆಯೋ ಸಂಸ್ಕೃತಿ ಅಂತ ಹೇಳಿದ ತಕ್ಷಣ ನಾನು ಹೇಳಿದ್ನಲ್ಲ ಜೀವನ ವಿಧಾನ ಅಂತ ಅಲ್ಲ, ಅದಕ್ಕಿಂತ ಹೆಚ್ಚು ಅಂದ್ರೆ ಇದರಲ್ಲಿ ಚಿಹ್ನೆಗಳನ್ನ, ಸಂಜ್ಞೆಗಳನ್ನ ಬಳಸೋದು, ಭಾಷೆಯನ್ನು ಬೆಳೆಸೋದು, ಭಾಷೆಯ ಜೊತೆಗೇನೆ ಅಂದ್ರೆ ಲಿಪಿ ಹಾಗೂ ಮಾತಾಡುವಂಥದ್ದು ಎರಡನ್ನು, ಅದ್ರ ಜೊತೆಗೇನೆ ಭಾಷೆಯಿಂದ ಹೊರತಾದಂತ, ಭಾಷೆಯಿಂದ ಹೊರಗಿರುವಂತ, ಭಾಷೆಯ ಒಳಗಡೆನೆ ಇನ್ನೂ ಇದ್ದುಕೊಂಡು ಕೂಡ ಬೇರೆ ಅರ್ಥವನ್ನು ಕೊಡುವಂತ ಅನೇಕ ಚಿಹ್ನೆಗಳನ್ನು ನಾವು ಬಳಸ್ತೀವಿ. ಇಮೇಜಸ್, ಪ್ರತಿಮೆಗಳನ್ನು ಕೂಡ ಬಳಸ್ತೀವಿ. ಮೌಲ್ಯಗಳಿವೆ, ರೂಢಿ, ಆಚರಣೆ. ನಾನು ನಂತರ ಸಂಪ್ರದಾಯ ಅಂತ ಹೇಳುವಂತ ಮತ್ತೊಂದು ಶಬ್ದಕ್ಕೆ ನಂತರ ಬರ್ತೀನಿ ನಾನು. ಇದೆ ಹೀಗೆ ಈ ಸಂಸ್ಕೃತಿ ಏನಿದೆಯೋ ಇದು ನಾವು ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ಬೋದು, ಕುಟುಂಬ ಅದು ಯಾಕೆ ಮಹತ್ವದ್ದಾಗತ್ತೆ ಅಂತ ಹೇಳುವಂತ ವಿಚಾರ ಮೂರನೇದು ನಂದು. ನಾನೀಗ ಏನ್ ಮಾಡಿದೆ ಅಂತಂದ್ರೆ ಕುಟುಂಬದ ಕುರಿತು ಒಂದಷ್ಟು ನನ್ನ ವಿಚಾರಗಳನ್ನು ಹೇಳಿದೆ. ನಾನು ಕುಟುಂಬ ಯಾಕೆ ಮಹತ್ವದ್ದು ಅಂತ ಹೇಳಿದೆ, ಕುಟುಂಬ ಅಂದ್ರೆ ಏನು ಅಂತ ಹೇಳಿದೆ, ಕುಟುಂಬದ ಕೆಲವು ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದೆ. ಕುಟುಂಬ ಹೇಗೆ ಒಂದು ವ್ಯಕ್ತಿಯನ್ನ ಸಿದ್ಧತೆ ಮಾಡತ್ತೆ, ತಯಾರು ಮಾಡತ್ತೆ. ಅವನು ಆ ವ್ಯಕ್ತಿ ಸಾಮಾಜಿಕವಾದಂತಹ ಪಾತ್ರಗಳನ್ನು ನಿರ್ವಹಿಸೋದಕ್ಕೆ, ಈಗ ಅವನಿಗೆ ತಂದೆಯ ಪಾತ್ರವನ್ನ, ತಾಯಿಯ ಪಾತ್ರವನ್ನ, ಮಗನ ಪಾತ್ರವನ್ನ, ವಿದ್ಯಾರ್ಥಿಯ ಪಾತ್ರವನ್ನ, ಈ ತರದ ಪಾತ್ರಗಳನ್ನ ಹೇಗೆ ನಿರ್ವಹಿಸೋದಕ್ಕೆ ಅನುಕೂಲ ಮಾಡಿಕೊಡತ್ತೆ, ಹೇಗೆ ಕಲಿಸತ್ತೆ ಅಂತ ಹೇಳುವಂತ ವಿಚಾರಗಳನ್ನ ಹೇಳಿದೆ. ಸಂಸ್ಕೃತಿಯ ಕುರಿತು ಒಂದು ಸ್ವಲ್ಪ ಮಾತನ್ನ ಹೇಳಿದೆ. ಸಂಸ್ಕೃತಿ ಅಂದ್ರೆ ಏನು ಅಂತ ಹೇಳೋದನ್ನ ಒಂದು ನಿಮಿಷ, ನನ್ಗೆ ಇಲ್ಲಿ ಸಮಯ ಕಾಣ್ತಾ ಇಲ್ಲ. ಎಷ್ಟು ನಿಮಿಷ ನಾನು ಇದು ತನಕ ಮಾತಾಡಿದ್ದೀನಿ, ನನ್ಗೆ ಇನ್ನು ಎಷ್ಟು ಹೊತ್ತಿದೆ ಮಾತಾಡೋದಕ್ಕೆ? ನಾನು ಸಮಸ್ಯೆ ಅಂದ್ರೆ ನಾನು ಹೇಳಿ ಕೇಳಿ ಮಾಸ್ತರು ಹಂಗಾಗಿ ಬೆಲ್ಲೋ ಹರಿಯೋ ತನಕ ಮಾತಾಡ್ಬಿಡ್ತೀನಿ. ಇಲ್ಲ ಮುಂದಿನ 10 ನಿಮಿಷದ ಖಚಿತ ಮುಗಿಸ್ತೀನಿ. ನಂತರ ಒಂದ್ ಸ್ವಲ್ಪ ಸಂಭಾಷಣೆಗೆ ಇದ್ ಮಾಡಿ. ನಮ್ಮ ಈ ಭಾರತೀಯ ಸಮಾಜಕ್ಕೆ ನಾನೀಗ ನೇರವಾಗಿ ಬರ್ತಾ ಇದ್ದೆ. ಒಂದಷ್ಟು ವಿಷಯಗಳ ನಂತರ ಸಮಯ ಸಿಕ್ಕಾಗ ಇಲ್ಲದೆ ನೋಡೋಣ. ಇದು ಎರಡಕ್ಕೆ ಸಂಬಂಧಪಟ್ಟಾಗ ಸಂಸ್ಕೃತಿ ಹಾಗೂ ಕುಟುಂಬಕ್ಕೆ ಈಗ ನೇರವಾಗಿ ಭಾರತೀಯ ಸಮಾಜ ಅಥವಾ ಈ ಸಂದರ್ಭ ಏನಿದೆ, ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭ, ಅದಕ್ಕೆ ಬಂದ್ಬಿಡ್ತೆ. ಎಂತದ್ದು ಅಂದ್ರೆ ಈ ಭರತ ವರ್ಷ, ಭಾರತೀಯ ನಮ್ಮ ಸನಾತನೀಯವಾದಂತ ಈ ವ್ಯವಸ್ಥೆ ಏನಿದೆ ಅದು ಉಳಿದ ಅನೇಕ ಸಂಸ್ಕೃತಿಗೆ ಹೋಲಿಸ್ ನೋಡಿದ್ರೆ ಬಹಳ ಬೇರೆ. ಈಗ ಈಜಿಪ್ತದಲ್ಲೋ ಚೀನಾದಲ್ಲೋ ಎಲ್ಲ ನಾವು ಸಂಸ್ಕೃತಿಯ ತೊಟ್ಟಿಲು ಹೇಳಿ ಆಗ್ತಲ್ಲಿ ಕ್ರಾಡ್ಲ್ಸ್ ಆಫ್ ಸಿವಿಲೈಸೇಷನ್ ಅದಿದ್ದಿತ್ತು. ಆದ್ರೆ ನಮ್ಮದು ಅನೇಕ ಕಾರಣಗಳಿಂದಾಗಿ ನಮ್ಮದು ತುಂಬಾನೇ ಬೇರೆ. ನಮ್ಮಲ್ಲಿ ಆ ಪ್ರಶ್ನೆ ಯಾವಾಗಲೂ ಬರ್ತಾನೆ ಇರತ್ತೆ, ನಮ್ಮಲ್ಲಿ ಇಷ್ಟೆಲ್ಲ ದೇವರುಗಳು ಯಾಕೆ? ಅದೇನೋ 33 ಕೋಟಿ ದೇವರಂತೆ, 33,000 ಕೋಟಿ ದೇವರು ಆಗ್ಬೋದು ಅದು. ಯಾಕಂದ್ರೆ ನಮ್ಮ ಗಿಡ, ಮರ, ಕಲ್ಲು, ಭೂಮಿ, ಸೂರ್ಯ, ಚಂದ್ರ, ನಾವು ಕಣ್ಣಿಗೆ ಕಾಣುವಂತ, ಕಾಣದೇ ಇರುವಂತ ಎಲ್ಲದನ್ನು ನಾವು ದೈವತ್ವವನ್ನು ಕಾಣ್ತೀವಿ. ನಾವು ಕೊನೆಯ ಹಾಗೆ ನೋಡಿದ್ರೆ ನಾನೇ ದೇವರಾಗ್ಬಿಡ್ತೀನಿ. ಚಿದಾನಂದ ರೂಪ ಶಿವೋಹಂ ಅಂತ ನಾನೇನೆ ಶಿವ ಆಗ್ತೀನಿ, ಮಂಗಲಕಾರಿ ಆಗ್ತೀನಿ. ಹಾಗಾಗಿ ಈ ಸಮಾಜವನ್ನ, ಈ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಂಡಾಗ ಅಷ್ಟೇನೆ, ಸ್ವಲ್ಪ ಹೆಚ್ಚು ಆಳವಾಗಿ ಹೋಗಿ ನೋಡಿದಾಗ ಅಷ್ಟೇನೆ ಈ ಸಂಸ್ಕೃತಿಯ ವಿಸ್ತರಣೆಯ ಪ್ರಶ್ನೆಯನ್ನು ನಾವು ಹೇಗೆ ತೆಗೆದುಕೊಳ್ಬೇಕು ಅಂತ ನಮ್ಗೆ ಬರುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿ ಕಲೆಕ್ಟಿವಿಸ್ಟಿಕ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ಬೋದಪ್ಪ.
ಇಂಡಿವಿಜುವಲಿಸ್ಟಿಕ್ ಅಲ್ಲ ಅಂತ. ಅಂದ್ರೆ ವ್ಯಷ್ಟಿ ಹಾಗೂ ಸಮಷ್ಟಿ ಅಂತ ಹೇಳುವಂತ ಸಂಸ್ಕೃತ ಸಾಹಿತ್ಯದಲ್ಲಿ ಬರುವಂತಹ ಶಬ್ದಗಳೇನಿವೆಯಲ್ಲ ಅದನ್ನ ನಾವು ಬಹುಶಃ ಬಳಸ್ಕೊಳ್ಬಹುದು. ನಾವು ವ್ಯಕ್ತಿಗತವಾದಂಥವ್ರು ಅಲ್ವೇ ಅಲ್ಲ. ವ್ಯಕ್ತಿಗಾಗಿ ಸಮಾಜ ಅಲ್ಲ. ನಮ್ಮ ದೃಷ್ಟಿಕೋನದಲ್ಲಿ ಸಮಾಜ ವ್ಯಕ್ತಿ ಒಳಗಡೆನೆ ಇರತ್ತೆ. ಅಂದ್ರೆ ನಾವೆಲ್ಲರೂ ಸಮಾಜ ಅಂತ ಹೇಳೋದು ತಲೆಯಲ್ಲೇನೆ ತಕೊಂಡೇ ಹೋಗ್ತಾ ಇರ್ತೀವಿ. ನಾವು ಉದಾಹರಣೆಗೆ ಹೇಳ್ತೀನಿ ನೋಡಿ, ನಾನು ಒಬ್ಬನೇ ಮನೆಯಲ್ಲಿ ಇದ್ದುಕೊಂಡು ಎಲ್ಲಾ ರೂಮನ್ನು ಬಾಗಿಲು ಹಾಕೊಂಡು ಕೂಡ ನನಗೆ ಕೆಲವೊಂದನ್ನೆಲ್ಲ ಮಾಡೋಕ್ ಆಗೋದಿಲ್ಲ. ನಾನು ಒಬ್ಬನೇ ಇರ್ತೀನಿ ದೈಹಿಕವಾಗಿ. ಆದ್ರೆ ತಲೆಯಲ್ಲಿ ಸಮಾಜ ಅಂತ ಇರುತ್ತೆ, ಸಂಸ್ಕೃತಿ ಸಮಾಜ ತಲೆಯಲ್ಲಿ ಇರತ್ತೆ. ನಮ್ಗೆ ಯಾರಿಗೂ ಮಾಡೋಕ್ಕಾಗಲ್ಲ. ನೀವು ಬೇಕಿದ್ರೆ ಮನೆಗೆ ಹೋಗಿ ಪ್ರಯತ್ನ ಮಾಡಿ ನೋಡಿ, ಆಗೋದಿಲ್ಲ. ಹಾಗಾಗಿ ನಮ್ಮದು ಸಮಷ್ಟಿಯ ಅಂದ್ರೆ ಇಡಿಯದಾದಂತನ್ನ ಎಲ್ಲದೂ ತೆಗೆದುಕೊಂಡು ಹೋಗುವಂತಹ ಒಂದು ಸಂಸ್ಕೃತಿ. ವ್ಯಷ್ಟಿ ಅಲ್ಲ, ನಾವು ಕಲೆಕ್ಟಿವ್ ಆಗಿರ್ತೀವಿ. ವ್ಯಕ್ತಿಗಾಗಿ ಸಮಾಜ ಅಲ್ಲ, ಸಮಾಜಕ್ಕಾಗಿ ವ್ಯಕ್ತಿ ಅಂತ. ನೋಡಿ, ನಮ್ಮಲ್ಲಿ ಒಂದು ಮಾತಿದೆ, ಉಪನಿಷತ್ನ ಮಾತು ಅದು. ಚರ್ಚೆ ಆಗ್ತಾ 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 ಋಷಿಗಳು ಹೇಳಿರುವಂತಹದ್ದು ಏನು ಅಂತಂದ್ರೆ, ಪ್ರತಿ ಚಳಿಗಾಲದಲ್ಲೂ ಒಣಗಿದಂತ ಎಲೆಗಳು ಉದುರೋಗ್ಬಿಡ್ತವೆ. ಯಾಕೆ ಅಂತಂದ್ರೆ ಪ್ರತಿಯ ವಸಂತ ಕಾಲದಲ್ಲಿ ಹೊಸ ಚಿಗುರುಗಳು ಬರ್ಬೇಕಲ್ಲ. ಹಾಗಾಗಿ ದೇವಸ್ಥಾನದ ಭಟ್ರು ಇರ್ತಾರೆ, ದೇವಸ್ಥಾನದ ಭಟ್ರಿ ಪಾಪ ವಯಸ್ಸಾಗತ್ತೆ, ದೇವಸ್ಥಾನಕ್ಕೆ ಹೋಗೋಕೆ ಆಗೋದಿಲ್ಲ. ಅವ್ರ ಮಗ ಆಗ್ತಾನೆ, ಅರ್ಚಕ ಆಗ್ತಾನೆ, ಅವನು ಅದನ್ನ ತೆಗೆದುಕೊಂಡು ಹೋಗ್ತಾನೆ. ಅದೇ ರೀತಿ ನಮ್ಮದು ಈ ಸಮಷ್ಟಿ ಏನಿದೆಯಲ್ಲ, ಇಡಿಯದಾದಂತಹದ್ದು, ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹದ್ದು. ನಾನು ನನಗಾಗಿ ಅಲ್ಲ. ಪಶ್ಚಿಮದ ಕಲ್ಪನೆ ಏನಿದೆಯೋ, ನಾವು ಈ ಆಂಗ್ಲ ಭಾಷೆಯಲ್ಲಿ ಬರೆಯುವಾಗ ಹಿ ಅಂತ ವಾಕ್ಯದ ಮಧ್ಯದಲ್ಲಿ ಹಿ ಅಂತ ಬರೆದ್ರೆ ಸಣ್ಣ ಎಚ್ ಬರೀತೀವಿ, ನಮ್ಗೆಲ್ಲರಿಗೂ ಗೊತ್ತು. ವಾಕ್ಯದ ಮಧ್ಯದಲ್ಲಿ ಶಿ ಅಂತ ಬರೆಯೋದ್ರೆ ಸಣ್ಣ ಎಸ್ ಬರೀತೀವಿ. ಇವನ್ ಎಲ್ಲರೂ THEY ದೇ ಅಂತ ಹೇಳಿ ಬರೆಯೋದ್ರು ಸಣ್ಣ ಟಿ ಬರೀತೀವಿ. ಆದ್ರೆ ಪಶ್ಚಿಮದ ಭಾಷೆ, ಆಂಗ್ಲ ಭಾಷೆ, ಇಂಗ್ಲಿಷು ನಾನು ಅಂತ ಬಂದಾಗ ಮಾತ್ರ ಕ್ಯಾಪಿಟಲ್ ಐನೇ ಬರೀತೀವಿ. ವಾಕ್ಯದ ಮಧ್ಯದಲ್ಲಿ ಇರ್ಲಿ, ಬರೀ ಪ್ರಾರಂಭದಲ್ಲ ಕೊನೆಗಿರ್ಲಿ, ಎಲ್ಲಿದ್ರು ಕ್ಯಾಪಿಟಲ್ ಐ ಅಂತ ಬರೀತೀವಿ. ಯಾಕಂದ್ರೆ ನಾನು ಬಹಳ ಮಹತ್ವದವನು, ನನಗಾಗಿ ಅಂತ ಸಮಾಜ ಇದೆ. ನಮ್ಮ ಸಂಸ್ಕೃತಿ ಅದಲ್ಲ. ನಾವು ಸಮಾಜಕ್ಕೆ ಆಗಿದ್ದೀವಿ ಯಾಕೆಂದ್ರೆ ನಮ್ಮ ಒಳಗಡೆನೆ ಸಮಾಜ ಇದೆ. ನಾನು ನನಗಾಗಿ ಮಾಡ್ತಾ ಇದ್ದೆ, ನಾನು ನನಗೆ ಸಮಾಜಕ್ಕೆ ಅಂತ ಮಾಡ್ತಾ ಇರ್ತೀನಿ ಅಂತ ಹೇಳುವಂತ ಸಮಷ್ಟಿಯವಾದ ನಮ್ಮಲ್ಲಿ ಇದರಲ್ಲಿ. ಹಾಗಾಗಿ ಸಮುದಾಯದ ಧ್ಯೇಯೋದ್ದೇಶ ವ್ಯಕ್ತಿಯ ಗುರಿ ಆಗ್ತದೆ. ವ್ಯಕ್ತಿಯ ಗುರಿ ವ್ಯಕ್ತಿದೇ ಗುರಿ ಅಲ್ಲ ಜೀವನದ್ದು. ಉದಾಹರಣೆಗೆ ಜೀವನದಲ್ಲಿ ನಾವು ನಮ್ಮ ಧ್ಯೇಯ ಏನು, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪುರುಷಾರ್ಥಗಳು ಅಂದ್ರೆ 3 ಇಹ ಹಾಗೂ 1 ಪರ. ನಮ್ಗೆಲ್ಲ ಗೊತ್ತು. ಧರ್ಮ, ಅರ್ಥ. ನಾವೆಲ್ಲರೂ ಪ್ರತಿನಿತ್ಯ ಬೆಳಗ್ಗೆ ಹೇಳ್ತೀವಲ್ಲ, ಸಂಧ್ಯಾವಂದನೆ ಮಾಡುವಾಗ್ಲೂ ಹೇಳ್ತೀವಿ, ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧಾರ್ಥ ಅಂತ ಹೇಳ್ತೀವಿ ನಾವು. ಆ ಇಹದ 3 ಇವೆಯಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷ ಬೇರೆ ಸ್ವಲ್ಪ ಬೇರೆದೇ ಆಗತ್ತೆ. ಈ 3ನ್ನ ನಾವು ನೋಡಿದ್ರೆ ನಮ್ಮ ಜೀವನದ ಧ್ಯೇಯಗಳಲ್ಲಿ ಅರ್ಥ ಹಾಗೂ ಕಾಮವನ್ನ ಅಂದ್ರೆ ಐಹಿಕವಾದಂತ ಬೇಡಿಕೆಗಳು, ದೈಹಿಕ ಬೇಡಿಕೆಗಳೇನಿವೆ ಅವನ್ನ, ಹಾಗೂ ನಮ್ಮ ಅನುಕೂಲತೆಗಳೇನಿವೆಯೋ ಅರ್ಥ, ಅದು ಎರಡನ್ನೂ ಧರ್ಮ ಕಂಟ್ರೋಲ್ ಮಾಡತ್ತೆ, ತನ್ನ ಹಿಡಿತದಲ್ಲಿ ಇಟ್ಕೊಳ್ಳತ್ತೆ. ಹಾಗೆ ನೋಡಿದ್ರೆ ನಮ್ಮಲ್ಲಿ ಇದರಲ್ಲಿ ಧರ್ಮದಂಡ್ಯೋಸಿ ಅಂತ ಒಂದು ಪರಿಕಲ್ಪನೆ ಇದೆ. ಕೌಟಿಲ್ಯ ಅದನ್ನ ಬಹಳ ಚೆನ್ನಾಗಿ ಹೇಳ್ತಾನೆ. ಅದೇನು ಅಂತ, ನಮ್ಮಲ್ಲಿ ರಾಜ ರೂಲಿಂಗ್ ಮಾಡೋದು ಅಂತ ಇಲ್ವೇ ಇಲ್ಲ. ರಾಜಗುರು ಅವನಿಗೆ ಅಡ್ವೈಸ್ ಮಾಡ್ತಾನೆ, ಅಂದ್ರೆ ಆ ರಾಜಗುರು ಕೂಡ ಅಲ್ಲ. ಯಾರದ್ದೇ ಆಗಿರುತ್ತೆ ಅಂತಂದ್ರೆ ಧರ್ಮದಂಡ್ಯೋಸಿ, ನಿನ್ನ ತಲೆ ಮೇಲೆ ಧರ್ಮ ಅಂತ ಹೇಳುವಂತ ದಂಡ ಇದೆ ಅಂತ ಹೇಳುವಂತ ಕೌಟಿಲ್ಯ ಹೇಳ್ತಾನೆ. ಕೌಟಿಲ್ಯ ಹಿಂದಿನವರಿಂದ ತೆಗೆದುಕೊಂಡಿರುವಂತಹ ಪರಿಕಲ್ಪನೆ ಇದು. ಹಾಗಾಗಿ ಈ ಧರ್ಮ ಅಂತ ಹೇಳುವಂತ ಪರಿಕಲ್ಪನೆ ನಮಗ್ ಬಹಳ ಬೇರೆ. ಹಾಗಾಗಿ ನಾ ಪ್ರಾರಂಭದಲ್ಲೇ ಹೇಳಿದೆ, ರಿಲಿಜನ್ ಅಂತ ಟ್ರಾನ್ಸ್ಲೇಟ್ ಮಾಡೋಕೆ ಆಗೋದಿಲ್ಲ. ಧರ್ಮವನ್ನ ನಾವು ಭಾಷಾಂತರವನ್ನು ಮಾಡ್ಬೇಕು ಅಂದ್ರೆ ಭಾವಗ್ರಹಣವನ್ನು ಸ್ವಲ್ಪ ಮಟ್ಟಿಗೆ ಮಾಡ್ಕೊಳ್ಬಹುದು. ರಿಲಿಜನ್ ಅಲ್ವೇ ಅಲ್ಲ. ಅದೇನೋ ಇಬ್ರಾಹಿಂ ಹೂ ಫೌಂಡ್ ದ ಲ್ಯಾಂಡ್ ಆಫ್ ಕ್ಯಾನನ್ ಅಂತ ನಾವು ಹೇಳ್ತೀವಿ. ಅಬ್ರಾಹಿಂ ಅಂತ ಹೇಳಿ ಹೇಳೋನು ಈಗಿನ ಇಸ್ರೇಲು, ಅದನ್ನ ಕಂಡು ಹಿಡ್ದ ಅಲ್ಲಿಂದ ಕ್ರಿಶ್ಚಿಯಾನಿಟಿ ಶುರುವಾಯಿತು. ಈ ಭಗವಾನ್ ನಂತರ ಇಸ್ಲಾಂದಲ್ಲಿ ಕೂಡ ಅದೇನೇ ಪರಿಕಲ್ಪನೆ ಇದೆ. ಒಂದು ಪ್ರವಾದಿ ಬರ್ತಾನೆ, ಅವನು ಹೇಳ್ಬಿಡ್ತಾನೆ, ಕುರಾನೇ ಫೈನಲ್ ಆಗ್ಬಿಡುತ್ತೆ. ನಮ್ಮಲ್ಲಿ ಹಾಗಲ್ಲ. ಯಾರೋ ಒಬ್ಬನು ಬರ್ತಾನೆ, ಎಷ್ಟರ ಮಟ್ಟಿಗೆ ಅಂತಂದ್ರೆ ನೀವು ಮಾಡಿರುವಂತ ಯಜ್ಞ ಯಾಗ ಎಲ್ಲದನ್ನು ಸುಳ್ಳೇನೆ, ಉಪಯೋಗನೇ ಇಲ್ಲ. ಹಾಗೆಲ್ಲ ಮಾಡ್ಬೇಡಿಪ್ಪ, ನಿಜವಾಗಿ ಪುನರ್ಜನ್ಮನೇ ಇಲ್ಲ. ಜೀವನದಲ್ಲಿ ಇರೋ ತನಕ ನಾವು ಸಾಲ ಮಾಡಿದ್ರು ಪರವಾಗಿಲ್ಲ, ತುಪ್ಪನೇ ತಿನ್ನಿ ಅಂತ ಹೇಳುವಂತ ವ್ಯಕ್ತಿ ಬರ್ತಾನೆ ಅಂತ ಇಟ್ಕೊಳ್ಳಿ. ಅವನನ್ನು ಕೂಡ ಚಾರ್ವಾಕ ಋಷಿ ಅಂತ ಹೇಳತ್ತೆ ಈ ಸಂಸ್ಕೃತಿ. ಹಾಗಾಗಿ ಧರ್ಮದ ಪರಿಕಲ್ಪನೆ ಏನೇನಿದೆಯಲ್ಲ, ಮಹಾಭಾರತದಲ್ಲಿ ನಾನು ಬಹಳ ಹೆಚ್ಚು ಹೇಳಕ್ ಹೋಗಲ್ಲ. ಮಹಾಭಾರತದಲ್ಲಿ
ಕರ್ಣಪರ್ವದಲ್ಲಿ ಒಂದು ಮಾತು ಬರುತ್ತೆ, ಧರ್ಮ ಅಂದ್ರೆ ಏನು ಅಂತ ಹೇಳುವಂತ ಪ್ರಶ್ನೆ ಬರುತ್ತೆ. ಯಾರು ಇಲ್ಲಿ ಅಧರ್ಮ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಬಹಳ ಸೊಗಸಾದಂತ ಒಂದು ಮಾತಿದೆ. ಯಾವ್ದು ನಮ್ಮನ್ನು ಹಿಡಿದಿಟ್ಕೊಳ್ಳುತ್ತ ಮತ್ತೆ ಯಾವುದನ್ನು ಹಿಡಿದಿಟ್ಕೊಳ್ಳೋದ್ರಿಂದ ನಾವೆಲ್ಲರೂ ನಾವಾಗ್ತೀವೋ ಅದು ಧರ್ಮ ಅಂತ ಹೇಳೋದು. ಧಾರಣಾ ಧರ್ಮ ಇತ್ಯಾಹುಹು, ಆ ಶಬ್ದ ಎಷ್ಟು ಅದ್ಭುತವಾಗಿದೆ. ಧಾರಣಾ ಧರ್ಮ ಇತ್ಯಾಹುಹು, ಧರ್ಮೋ ಧಾರಯತಿ ಪ್ರಜಾ ಅಂತ. ಪ್ರಜೆಗಳು ಧರ್ಮ ಪ್ರಜೆಗಳನ್ನ ಯಾವಾಗ ಹಿಡಿದಿಟ್ಕೊಳ್ಳುತ್ತೆ ಅಂದ್ರೆ ನಾವು ಧಾರಣ. ಧ್ರುವ ಅಂತಿರುವಂತ ಶಬ್ದನೇ ಬಹಳ ಚೆನ್ನಾಗಿ ಬರ್ತದೆ, ಅದೊಂದು ಧಾತು ಬಹಳ ಚೆನ್ನಾಗಿದೆ. ಹಾಗಾಗಿ ನಮ್ಮಲ್ಲಿ ಈ ಧರ್ಮದ ಪರಿಕಲ್ಪನೆ ಬಹಳ ಬೇರೆ ಆಗಿರೋದ್ರಿಂದ ಇಡಿಯದಾದಂಥ ನಮ್ಮ ಸಂಸ್ಕೃತಿ ಏನೇನಿದೆಯೋ ಸನಾತನೀಯ ಸಂಸ್ಕೃತಿ, ಅದು ಎಲ್ಲದಕ್ಕೂ ನಾವು ಶಿಕ್ಷಕ ಧರ್ಮ ಅಂತ ಹೇಳಿ ಹೇಳ್ತೀವಿ, ಅಥವಾ ತಾಯಿ ತಂದೆಯರ ಧರ್ಮ ಅಂತ ಹೇಳ್ತೀವಿ, ಗುರುವಿನ ಧರ್ಮ ಅಂತ ಹೇಳ್ತೀವಿ, ವಿದ್ಯಾರ್ಥಿ ಧರ್ಮ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಆ ಧರ್ಮದ ಪರಿಕಲ್ಪನೆ ಏನಿದೆಯೋ ಅದು ಧಾರೆಯೇ ಧರ್ಮ ಇತ್ಯಾಹು. ಆ ಧರ್ಮೋ ಧಾರಯತಿ ಪ್ರಜಾ ಅಂತ ಹೇಳುವಂತ ಪರಿಕಲ್ಪನೆಯಲ್ಲಿ ಅದು ಆ ಅರ್ಥದಲ್ಲಿ ಧ್ರುವ ಅಂತ ಹೇಳುವಂತ ಧಾತುವಿನಿಂದ ತೆಗೆದುಕೊಳ್ಳೋದು. ನಾವು ಹೇಳ್ತೀವಲ್ಲ, ಸತ್ಯಮ್ಮದ ಧರ್ಮಂಚರ, ಅಷ್ಟೇ ಸತ್ಯಮೇವ ಜಯತೆ ನಾನ್ ರಥಮ್ಮ ಅಂತ ಹೇಳ್ತೀವಿ. ರಥ ಅಂತ ಹೇಳುವಂತಹದ್ದು ಧರ್ಮದ ಜೊತೆ ಸೇರಿಸಲ್ಪಡ್ತದೆ ಅಲ್ಲಿ. ಹಾಗಾಗಿ ಈ ಭಾರತೀಯ ಸಾಮಾಜಿಕ ಮೌಲ್ಯಗಳು ಕುಟುಂಬದ ಮೂಲಕ ಹೋಗ್ಬೇಕು ಅಂತ ಹೇಳಿ ಹೇಳಾದ್ರೆ, ಕುಟುಂಬ ಇಂದಿನ ಬದ್ಧತೆಯ, ನಿಷ್ಠೆಯ ಅಥವಾ ಉಳಿದ ಸಮಸ್ಯೆಗಳನ್ನ, ಒಗ್ಗಟ್ಟಿನ, ಐಕ್ಯತೆಯ ಇತ್ಯಾದಿ ಸಮಸ್ಯೆಗಳನ್ನ ಒಂದು ಪ್ರಮಾಣದ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಹೇಳಾದ್ರೆ, ನಾವು ಧರ್ಮ ಅಂತ ಹೇಳುವಂತ ವಿಶಾಲವಾದಂತಹ ಅರ್ಥದಲ್ಲಿ, ನಾನು ಮೊದಲೇ ಹೇಳದ್ನಲ್ಲ, ಜಗತ್ತೇ ನನ್ನ ಮನೆ ಅಂತ ಹೇಳಿ ಹೇಳೋದು ಗ್ಲೋಬಲೈಸೇಷನ್ ತತ್ವ. ಅದು ಆ ತತ್ವವನ್ನು ನಾವು ಕುಟುಂಬದಲ್ಲಿ ಅಳವಡಿಸ್ಕೊಳ್ಬೇಕು. ಕುಟುಂಬ ಹಾಗೂ ಸಮುದಾಯ, ಕುಟುಂಬ ಹಾಗೂ ಸಮಾಜ ಇವೆಲ್ಲವೂ ವ್ಯಕ್ತಿಯನ್ನ ಇಡಿಯದಾಗಿ ಧಾರ್ಮಿಕ, ದೊಡ್ಡ ಅರ್ಥದಲ್ಲಿ ಧಾರ್ಮಿಕ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಹೇಳುವಂತಹದ್ದು. ಹಾಗಾಗಿ ನಾನು ಒಂದು ಸಣ್ಣ ಸ್ಟಡಿಯನ್ನು ಹೇಳ್ಬಿಡ್ತೀನಿ. ಒಂದು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ, ಅಲ್ಲ ಕ್ಯಾಲಿಫೋರ್ನಿಯಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ 2012 ಒಂದು ಅಧ್ಯಯನ ಆಗಿದೆ. ಅವರು ಮನಃಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ ಎರಡು. ಅವರ ಹೆಸರು ಬೆವರ್ಲಿ ಆಂಡರ್ಸನ್ ಅಂತ. ಈ ಬೆವರ್ಲಿ ಆಂಡರ್ಸನ್ 2012 ಒಂದು ಅಧ್ಯಯನವನ್ನು ಮಾಡಿದ್ರು. ಈ ಯೂನಿವರ್ಸಿಟಿ ಪ್ರೊಫೆಸರ್, ಒಬ್ರು ಸಂಶೋಧಕ. ಏನ್ ಮಾಡಿದ್ರು ಅಂತಂದ್ರೆ, ಒಂದು ಅಷ್ಟು IT ಪ್ರೊಫೆಷನಲ್ಸ್ ಇದ್ದಾರಲ್ಲ, ಇಂಜಿನಿಯರ್ಸ್, ಅಮೆರಿಕಾದ IT ಪ್ರೊಫೆಷನಲ್ಸ್ ಅನ್ನ ಹಾಗೂ ಭಾರತದ IT ಪ್ರೊಫೆಷನಲ್ಸ್ ಅನ್ನ ಕ್ಯಾಲಿಫೋರ್ನಿಯಾದಲ್ಲಿ ಸಿಗುವಂತ ಅವ್ರನ್ನ ಅಧ್ಯಯನವನ್ನು ಮಾಡಿದ್ರು. ಬಹಳ ಇಂಟ್ರೆಸ್ಟಿಂಗ್ ಅಂತ ಒಂದು ವಿಷಯವನ್ನು ಅವ್ರು ಕಂಡು ಹಿಡ್ಕೊಂಡ್ರು. ಇದು ಅಧ್ಯಯನ, ಅಮೆರಿಕಾದ ಅಧ್ಯಯನ. ನಾನು ಇಲ್ಲಿ ಯಾರೋ ನಮ್ಮಲ್ಲಿ ಅವರು ಹೇಳಿದ್ದು, ಯಾರೋ ಹೇಳಿದ ಅಲ್ದೆ ಅಲ್ಲ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಂಡಿಯನ್ IT ಪ್ರೊಫೆಷನಲ್ಸು ತಮ್ಮ ವರ್ಕ್ ಎಥಿಕ್ಸ್ ನ ಯಾಕೆ ಹೆಚ್ಚು ಮಾಡ್ತಾರೆ ಅಂದ್ರೆ, ಅವರು ಕುಟುಂಬದ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಮಾಡ್ತಾರೆ ಅಂತ. ಕೌಟುಂಬಿಕವಾದಂತಹ ಅವರ ಮೌಲ್ಯಗಳು ಏನಿವೆಯೋ ಅವು ಅವರ ಪ್ರೊಫೆಷನ್ ನಲ್ಲಿ, ಅವ್ರ ಉದ್ಯೋಗದಲ್ಲಿ, ಅವರ ಕೆಲಸದಲ್ಲಿ, ಅವರ ಕಾರ್ಯದಲ್ಲಿ ಕೂಡ ಯಾಕೆ ಕಂಡು ಬರ್ತವೆ ಅಂದ್ರೆ, ಮೊದಲನೇ ಪ್ರಾರಂಭದ ದಿನಗಳಲ್ಲೇನೆ, ಮಗುವಾಗಿದ್ದಾಗ, ವಿದ್ಯಾರ್ಥಿ ಆಗಿದ್ದಾಗ ಅದನ್ನು ಕಲ್ತ್ಕೊಂಡು ಬಂದಿರ್ತಾನೆ ಈ ಭಾರತೀಯ IT ಪ್ರೊಫೆಷನಲ್ ಅಂತ. ಇದು ಒಬ್ಬನ ಅಮೇರಿಕನ್ ಸಮಾಜಶಾಸ್ತ್ರಜ್ಞ, ಮನಃಶಾಸ್ತ್ರಜ್ಞ ಅಧ್ಯಯನ ಮಾಡಿದ್ದು. ಇತ್ತೀಚೆಗೆ 2012 ಅಧ್ಯಯನ ಆಯ್ತು. ಅದನ್ನೇ ಮುಂದುವರಿಸಿ ಲಾಂಗಿಟ್ಯೂಡ್ನಲ್ ಸ್ಟಡಿ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಅದನ್ನು ಮುಂದುವರಿಸಿ 2017 ಮತ್ತೊಂದು ಬಾರಿ ಮಾಡಿ ಮತ್ತದೇನೆ ಅವ್ರು ಕಂಡು ಹಿಡಿದುಕೊಂಡ್ರು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಂಸ್ಕೃತಿಯ ವಿಸ್ತರಣೆಯ ಅತ್ಯಂತ ಮಹತ್ವದ ಕೆಲಸದಲ್ಲಿ ಕುಟುಂಬದ ಪಾತ್ರ ಬಹಳ ಮಹತ್ವದ್ದಾಗತ್ತೆ. ಕುಟುಂಬ ನಾವು ಅರ್ಥ ಮಾಡ್ಕೊಳ್ಬೇಕು, ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಕುಟುಂಬ ಹಾಗೂ ಸಂಸ್ಕೃತಿ ಹಿಡಿಯದಾಗಿ ವ್ಯಕ್ತಿಯನ್ನ ತೆಗೆದುಕೊಂಡು ಹೋಗುವಂತ ದಾರಿಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ನಮ್ಮದು ಇವತ್ತಿನ ಕೆಲವು ಸಮಸ್ಯೆಗಳೇನಿವೆಯೋ, ಸಾಮಾಜಿಕವಾದಂತಹ ಸಮಸ್ಯೆಗಳು, ವ್ಯಕ್ತಿಗತವಾದಂತಹ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ಇದಕ್ಕೆಲ್ಲದಕ್ಕೂ ಹೊಸತಾದಂತಹ ಒಂದು ದಾರಿಯನ್ನು ತೋರಿಸಬಹುದು. ಭಾರತೀಯ ಸಂಸ್ಕೃತಿಯಲ್ಲಿ ಆ ಶಕ್ತಿ ಇದೆ. ಭಾರತೀಯ ವೈಚಾರಿಕವಾದಂತಹ ಆಸ್ತಿ ಏನಿದೆಯೋ, ಸಂಪತ್ತು ಏನಿದೆಯೋ ಅದರಲ್ಲಿ ಆ ಶಕ್ತಿ ಇದೆ. ಅದನ್ನ ನಾವು ಕುಟುಂಬದಿಂದಾನೇ ನಾವೆಲ್ಲರೂ ತೊಡಗಿಸ್ಕೊಂಡು ಹೀಗೆ ಮಾಡಿದಾಗ ಸಾಂಸ್ಕೃತಿಕವಾದಂತಹ ಸಂಸ್ಕೃತಿಯ ವಿಸ್ತರಣೆ ಸಾಧ್ಯ ಆಗತ್ತೆ ಅಂತ ಹೇಳೋದನ್ನ ಹೇಳಿದೆ. ಬಹುಶಃ ನನ್ನ ಸಮಯವನ್ನು ಮೀರ್ತಾ ಇದ್ದೀನಿ. ಹಾಗಾಗಿ ಒಂದು ಬಾರಿ ನಾ ಇಲ್ಲಿಗೇನೆ ನಿಲ್ಲಿಸಿ ವಿರಮಿಸ್ತೀನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮತ್ತೊಮ್ಮೆ ಆತ್ಮೀಯವಾಗಿ ಶ್ರೀ ರಮಾನಂದ ಹೆಗಡೆ ಅವ್ರನ್ನ ನನ್ನ ಇಲ್ಲಿ ಕರೆದಿದ್ದಕ್ಕೆ, ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳುವಂತ ಸದಾವಕಾಶ ನನಗೆ ದೊರಕಿದ್ದಕ್ಕೆ ಅವರನ್ನ ಅಭಿನಂದಿಸಿ, ಹವ್ಯಕ ಸಂಕ್ರಾಂತಿಯ ಎಲ್ಲರನ್ನೂ ಅಭಿನಂದಿಸಿ, ಕೇಳ್ತಾ ಇರುವಂತ ನಿಮಗೆಲ್ಲರಿಗೂ ಧನ್ಯವಾದ ಅಂತ ಹೇಳಿ ನಾನು ಈ ಸದ್ಯ ಒಂದ್ ಬಾರಿ ನಿಲ್ಲಿಸ್ತೀನಿ. ಪ್ರಶ್ನೆಗಳು ಇದ್ರೆ ಖಂಡಿತವಾಗಿ ಕೇಳಿ. ನಂದೊಂದು ತತ್ವ ಇದೆ, ಯಾವ ಪ್ರಶ್ನೆಯೂ ತಪ್ಪು ಪ್ರಶ್ನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಉತ್ತರ ತಪ್ಪಾಗಿರ್ಬೋದು, ಹೌದು, ಆದ್ರೆ
ಪ್ರಶ್ನೆ